ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ನಿಖಿಲ್ ಜೋಶಿ. ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ರಿಗೂ ವಿಶೇಷವಾದ ಕಾಳಜಿ ಮೂಡ್ಬಿಟ್ಟಿದೆ ನಮ್ಮಲ್ಲಿ. ಒಂದು ನಮ್ಮ ಆರೋಗ್ಯದ ಬಗ್ಗೆ, ಇನ್ನೊಂದು ಪರಿಸರದ ಬಗ್ಗೆ. ಯಾಕಂದರೆ ಆರೋಗ್ಯ ಮತ್ತು ಪರಿಸರಕ್ಕೆ ಇರೋವಂಥ ಒಂದು ಭಾಳ ಹತ್ತಿರವಾದ ಗಟ್ಟಿಯಾದ ಈ ನಂಟಿದೆಯಲ್ಲ, ಇದು ನಮಗೆ ಇವಾಗ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ. ಸುಮಾರು ಹೇಳಿದ್ರಪ್ಪ, ಮರ ಕಡಿಬೇಡ್ರೋ, ಇನ್ನೊಂದು ಮಾಡಬೇಡ್ರೋ, ಮತ್ತೊಂದು ಮಾಡಬೇಡ್ರೋ ಅಂತ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಕೋವಿಡ್ ಬಂದಿದ್ದು ಇದೆಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅನಿವಾರ್ಯತೆ ನಮ್ಮ ಮುಂದೆ. ಪರಿಸರ ಪ್ರದೂಷಣೆ. ಈ ಪ್ರದೂಷಣೆ ಆಗ್ತಿರೋದಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ವಾಹನಗಳಿಂದ ಬರ್ತಿರೋವಂಥ ಎಮಿಷನ್, ಬೇಸಿಕ್ಲಿ ವೆಹಿಕ್ಯುಲಾರ್ ಪೊಲ್ಯೂಷನ್. ಇದು ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಟರ್ ಆಗಿದೆ ಇವತ್ತಿನ ಮಾಲಿನ್ಯದ ಪರಿಸ್ಥಿತಿಯಲ್ಲಿ. ಹೀಗಿದ್ದಾಗ ಅಲ್ಲಿಂದನೇ ಶುರು ಆಗಬೇಕಲ್ಲ ಕ್ರಾಂತಿ. ಅದಕ್ಕೆ ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ. ಸಾರಿಗೆ ಅನ್ನೋದರ ಭವಿಷ್ಯ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಮೇಲೆ ಅವಲಂಬಿತವಾಗಿದೆಯಾ? ಪೆಟ್ರೋಲು ಡೀಸೆಲ್ ಕಾಲ ಅಥವಾ ಕೊನೆಗಾಲ ಹತ್ರ ಬರ್ತಿದೆಯಾ? ಯಾಕೆ ನಾವು ವಿದ್ಯುತ್ ಆಧಾರಿತ ಸಾರಿಗೆ ವ್ಯವಸ್ಥೆಯನ್ನು ನಾವು ಸ್ಥಾಪಿಸೋದ್ರಲ್ಲಿ ಹಿಂದುಳಿದಿದ್ದೀವಿ? ಅನ್ಯ ದೇಶಗಳಲ್ಲಿ ಹೇಗಿದೆ ವ್ಯವಸ್ಥೆ? ನಮ್ಮ ದೇಶದಲ್ಲಿ ಕೊಡ್ತಿರುವಂಥ ಸವಲತ್ತು ಸಹಕಾರ ಸರ್ಕಾರದಿಂದ ಯಾವ ರೀತಿ ಇದೆ? ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂದರೆ ಹೇಗೆ ಮೂಡಿಸೋದು? ಅವರನ್ನು ಈ ಒಂದು ಮನಸ್ಥಿತಿ, ಪೆಟ್ರೋಲ್ ಡೀಸೆಲ್ ಮನಸ್ಥಿತಿಯಿಂದ ಹೊರಗೆ ತಂದು ವಿದ್ಯುತ್ ಮನಸ್ಥಿತಿಗೆ ತರಬೇಕಂದ್ರೆ ಏನು ಮಾಡಬೇಕಿದೆ? ಇಷ್ಟೆಲ್ಲ ಚರ್ಚೆ ಮಾಡೋಣ. ಇವತ್ತಿನ ಚರ್ಚೆಯ ವಿಷಯ ಆಟೋ ಕ್ರಾಂತಿ. ಇನ್ನು ಈ ಚರ್ಚೆಯಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ ಭಾಗವಹಿಸ್ತಿರೋದು ವಿವೇಕಾನಂದ ಅವರು. ಇವರು CEO ಮತ್ತು ಕೋ-ಫೌಂಡರ್ ಬೌನ್ಸ್. ನಮಸ್ಕಾರ ವಿವೇಕಾನಂದ ಅವರೇ, ಸ್ವಾಗತ ನಿಮಗೆ. ನಾನು ನಿಖಿಲ್. ಸಚಿನ್ ಶೆನಾಯ್ ಇದ್ದಾರೆ. ಸಚಿನ್ ಶೆನಾಯ್ ಅವರು ಜಿಂಕ್ ಅನ್ನೋ ಒಂದು ಕಂಪನಿಯಿಂದ ಇಲ್ಲಿ ಪ್ರತಿನಿಧಿಸ್ತಿದ್ದಾರೆ. ಮತ್ತು ಅವರು ಕೂಡ ಈ ವಿದ್ಯುತ್ ಚಾಲಿತ ವಾಹನಗಳ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ, ಅವರು ಮತ್ತು ಅವರ ಕಂಪನಿ. ನಮಸ್ಕಾರ ಇಬ್ಬರಿಗೂ, ಸ್ವಾಗತ. ಮೊದಲನೇದಾಗಿ ಎಲ್ಲಿದ್ದೀವಿ ನಾವು ಅಂತ ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ. ಎಲ್ಲಿದ್ದೀವಿ ನಾವು ಇನ್ ಟರ್ಮ್ಸ್ ಆಫ್ EVs, ಎಲೆಕ್ಟ್ರಿಕ್ ವೆಹಿಕಲ್ಸ್? ನಾನು ಯಾಕೆ ಕೇಳ್ತೀನಿ ಅಂದರೆ, ನಾವು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿರೋದು ಕೇವಲ 3,000 ಕೋಟಿ. ಈ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋ ಒಂದು ಇಕೋಸಿಸ್ಟಮ್ ಏನಿದೆ, ಈ ವ್ಯವಸ್ಥೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದು ಆ್ಯಸ್ ಅ ಕಂಟ್ರಿ. ನಮ್ಮ ಕಂಟ್ರಿಯ ಪಾಪ್ಯುಲೇಷನ್ ಹತ್ತತ್ರ 1.4 ಬಿಲಿಯನ್. WHO ಹೇಳುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆ, ಇಡೀ ವಿಶ್ವದಲ್ಲಿ ಅತ್ಯಂತ ಕಳಪೆ ಮಟ್ಟದ ಗಾಳಿಯ ಒಂದು ಕ್ವಾಲಿಟಿ ಇದ್ದರೆ ಅದು ಭಾರತದಲ್ಲಿ ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ ಪೊಲ್ಯೂಷನ್ ರಿಲೇಟೆಡ್ ಡಿಸೀಸಸ್, ಪೊಲ್ಯೂಷನ್ ರಿಲೇಟೆಡ್ ಡೆತ್ಸ್. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ವಿವೇಕಾನಂದ ಅವರು, ಇಫ್ ಯು ಕ್ಯಾನ್ ಗೋ ಫಸ್ಟ್. ಎಲ್ಲಿದ್ದೀವಿ ನಾವು? ವಿ ಸ್ಟಿಲ್ ಹ್ಯಾವ್ ಅ ವೆರಿ ಲಾಂಗ್ ವೇ ಟು ಗೋ. ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ. ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಹೇಳಬೇಕಂದ್ರೆ, ಇಂಡಿಯಾದಲ್ಲಿ ಹತ್ತತ್ರ 2 ಕೋಟಿ ಸ್ಕೂಟರ್ ಅಥವಾ 2 ವೀಲರ್ ಸೇಲ್ ಆಗುತ್ತೆ ಪ್ರತಿ ವರ್ಷ. ಎಲೆಕ್ಟ್ರಿಕ್ಕು 1 ಲಕ್ಷ ಆಗುತ್ತೆ ಅದರಲ್ಲಿ. ಸೊ ಇನ್ನೂ ಸ್ಟಾರ್ಟ್ ಆಗ್ತದೆ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳ ಬಗ್ಗೆ ಯೋಚನೆ ಮಾಡೋದಾಗಲಿ ಎಲ್ಲ. ಅದಕ್ಕೆ ಅದರದ್ದೇ ಆದ ಕಾರಣಗಳಿದೆ. ಏನಂತಾರೆ, ಯಾಕೆ ಜನಗಳು ಇವಾಗ ನೀವು ಒಂದು ಡೀಲರ್ಶಿಪ್ ಮುಂದೆ ಹೋಗ್ಬಿಟ್ಟು ಕೇಳಿದ್ರೆ, ಯಾವ ಸ್ಕೂಟ್ರ್ ಆಚೆ ತೊಗೊಂಬರ್ತಾರೋ, ಯಾಕೆ ನೀವು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊತಾರ ಅಂದರೆ ಅವ್ರದ್ದು ಇಷ್ಟು ಕ್ವಶನ್ಗಳಿದೆ ಅವ್ರದ್ದು. ಐ ಥಿಂಕ್ ಇಟ್ಸ್ ರೋಲ್ ಆಫ್ ಎವ್ರಿ ಒನ್ ಟು ನಾವು ಸ್ಪೆಂಡ್ ಟೈಮ್, ಎಫರ್ಟ್ ಆನ್ ಕ್ಲಾರಿಫೈಯಿಂಗ್ ದಿಸ್. ಆ್ಯಂಡ್ ಆಲ್ಸೋ ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಏನಂದರೆ, ಏನಕ್ಕೆ ಅವರು ಎಲೆಕ್ಟ್ರಿಕ್ ಬಗ್ಗೆ ತಲೆ ಕೆಡಿಸ್ಕೊತಲ್ಲ. ಕನ್ಸ್ಯೂಮರ್ ನಾವು ಎಷ್ಟೇ ಸಬ್ಸಿಡಿ ಮಾಡಿದ್ರು, ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ರೂ ಫಸ್ಟು ಕನ್ಸ್ಯೂಮರ್ ಅವ್ರಿಗೆ ಅನ್ನಿಸ್ಬೇಕು, ಇಲ್ಲ ನಾನು ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡು ಓಡಾಡ್ಬೋದು, ಅದು ಮಧ್ಯದಲ್ಲಿ ನಿಂತೋಗಲ್ಲ, ಅಥವಾ ಅದ್ರ ಬಗ್ಗೆ ಏನು ಯೋಚನೆ ಮಾಡೋಷ್ಟಿಲ್ಲ, ಏನಾದ್ರು ಆಪ್ಷನ್ ಇರುತ್ತೆ. ಇವಾಗ ಜನಕ್ಕೆ ಏನು ಬೇಕು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇಲ್ಲಾಂದರೆ ಆಪ್ಷನು ಅವ್ರದ್ದೇ ಆದ ಸ್ಕೂಟರ್, ಇಲ್ಲಾಂದರೆ ಅವ್ರದ್ದೇ ಆದ ಕಾರು ಅಲ್ವಾ? ಸೊ ಸ್ಕೂಟರಲ್ಲಿ 2 ಕೋಟಿ ನಾವು ಸ್ಕೂಟ್ರ್ ಮಾಡ್ತಾಯಿದ್ದೀವಿ, ಪೆಟ್ರೋಲ್ ಸ್ಕೂಟ್ರ್ಗಳು. ಅಂದರೆ ಅದು EV ಕನ್ವರ್ಟ್ ಆದರೆ ಸಖತ್ ಉಪಯೋಗ ನಮಗೆ. ಯಾಕಂದರೆ ಇಂಡಿಯಾ 2 ವೀಲರ್ ದೇಶ. ಅದು ಫಸ್ಟ್ EV ಕನ್ವರ್ಟ್ ಆದರೆ ಅರ್ಧ ಪ್ರಾಬ್ಲಮ್ ಸರಿ ಹೋಗುತ್ತೆ. ಆಮೇಲೆ ವಾಲ್ಯೂಮ್ ಸಿಗುತ್ತೆ ನಮಗೆ. 2 ವೀಲರಲ್ಲಿ ಮಾಡಿದಾಗ EV ಇಕೋಸಿಸ್ಟಮ್ಗೆ ಎಲ್ಲ ವಾಲ್ಯೂಮ್ ಸಿಕ್ಬಿಡುತ್ತೆ. ಬ್ಯಾಟ್ರಿ ರಿಸರ್ಚ್ ಆಗಲಿ ಎಲ್ಲದಕ್ಕೂ ವಾಲ್ಯೂಮ್ ಸಿಕ್ಕಿದಾಗ. ಅಲ್ಲ, ಅದನ್ನೇ ನಾನು ಕೇಳಲಿಕ್ಕೆ ಬಂದೆ. ನೀವು ಹೇಳಿದ್ರಿ, ಈಗ ಜನರಲ್ಲಿರೋ ಪ್ರಶ್ನೆ ಏನಪ್ಪ ಅಂದರೆ, ನಾನು ಗಾಡಿ ತೊಗೊಂಡ್ಬಿಟ್ರೆ ಹೆಂಗೆ, ಸರ್ವಿಸ್ ಹೆಂಗೆ, ಬ್ಯಾಟ್ರಿ ಹೆಂಗೆ, ಚಾರ್ಜ್ ಆಗೋದ್ರೆ ಏನು, ಸಡನ್ ಆಗಿ ಹೋದ್ರೆ ಹೆಂಗೆ, ಈ ರೀಸೇಲ್ ವ್ಯಾಲ್ಯೂ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಜನ. ಅಂದ್ರೆ ಇದು ಹೆಂಗೆ ಅಂದ್ರೆ, ಇದು ಒಂಥರ 2 ವೇ ಸ್ಟ್ರೀಟ್ ಅಲ್ವಾ ವಿವೇಕಾನಂದ ಅವರೇ? ನೀವ್ ಹೆಂಗೆ ಹೇಳ್ತಿದ್ದೀರಿ,
ನೀವು ಗಾಡಿ ತಗೊಳ್ಳಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಅದಾಗಲ್ಲ, ಚಿಕನ್ ಅದಾಗತ್ತಾ ಅದು? ಅದಾಗಲ್ಲ. ಏನಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ಗಾಡಿ ತಗೋತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ ಈಗ. ಹಾಗಾಗಿ ವ್ಯವಸ್ಥೆನ ಫಸ್ಟೇ ಸೆಟಪ್ ಮಾಡೋದು ಕೂಡ ಒಂದು ಚಾಲೆಂಜ್ ಆಗಿ ಉಳಿದಿದೆ. ನೀವು ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಿ? ನಾವು ಜನಗಳ ಹತ್ರ ಮಾತಾಡಿದ್ವಿ. ನಮಗೆ ಇವಿ ನಮಗೂ ಇಂಪಾರ್ಟೆಂಟ್ ಇತ್ತು. ಬೌನ್ಸ್ಗೆ ನಾವು ಪೆಟ್ರೋಲ್ ಸ್ಕೂಟರ್ ಯೂಸ್ ಮಾಡ್ತಾ ಇದ್ವಿ. ನಮಗೆ ಇವಿ ಸ್ಕೂಟರ್ ಬೇಕಾಗಿತ್ತು. ಹೋಗಿ ತೊಗೊಳ್ಳೋಣ ಅಂದ್ರೆ ಒಳ್ಳೆ ಸ್ಕೂಟರ್ಗಳು ಇರಲಿಲ್ಲ ಮಾರ್ಕೆಟಲ್ಲಿ. ಆವಾಗ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು, ಏನಕ್ಕೆ, ಏನು ಎಂತು ಪ್ರಪಂಚದಲ್ಲಿ ಇರೋ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಕಂಪ್ನಿ ಹತ್ರ ಮಾತಾಡಿ ಇಲ್ಲಿಗೆ ಬನ್ನಿ ಅಂತಂದ್ವಿ. ಇಂಡಿಯಾ ಇಷ್ಟನೇ ಇರಲಿಲ್ಲ ಎಷ್ಟೊಂದು ಜನಕ್ಕೆ. ಆವಾಗ ಇಂಡಿಯಲ್ಲಿ ತೊಗೊಳಲ್ಲ ಅನ್ಸುತ್ತೆ, ಮಾರ್ಕೆಟ್ ಇಲ್ಲ, ಆ ಥರ ನನಗೆ. ಆವಾಗ ನಮ್ದೊಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಆವಾಗೇ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು, ಏನಂತಾರೆ ಎಲೆಕ್ಟ್ರಿಕ್ ಸ್ಕೂಟರ್ ಹೆಂಗೆ ಮೇನ್ ಸ್ಟ್ರೀಮ್ ಆಗಿ ಯೂಸ್ ಮಾಡೋದು ಅಂತ. ನಮ್ಮದು 25,000 ಪೆಟ್ರೋಲ್ ಸ್ಕೂಟರ್ ಇದ್ದು ಬೆಂಗಳೂರಲ್ಲಿ. ಇವಾಗ 2020 ಒಂದೇನು ಮಾಡಿದ್ವಿ ಅಂದರೆ ಅದನ್ನೆಲ್ಲ ಮಾರಾಕ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಓಕೆ ಇದು ಮಾಡಿದ್ವಿ. ಮುಂಚೆನೇ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡಿದ್ವಿ. ಜನಕ್ಕೆ ಕೇಳಿದಾಗ ಏನಂತಾರೆ ಅಂದರೆ, ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ, ಚಾರ್ಜಿಂಗ್ ಮಾಡೋದು, ಎಲೆಕ್ಟ್ರಿಕ್ ತೊಗೊಬೇಕಂತಿದ್ದೀವಿ, ಅಪಾರ್ಟ್ಮೆಂಟ್ ಚಾರ್ಜಿಂಗ್ ಸಿಗಲ್ಲ ಅಲ್ವಾ? ವಿವೇಕಾನಂದ ಅವರೇ, ನಾನು ನಿಜವಾದ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟೋರಿ ಬೆಂಗಳೂರಿಗೆ ಸೀಮಿತವಾಗಿ ಮಾತಾಡಬೇಕು ಅಂದ್ರೆ ನನ್ನ ಮನ್ಸಿಗೆ ಬರೋದು ಅದು ಒಂದೇ ಈ ಘಟನೆ. ಪಾಪ ಒಬ್ಬ ವ್ಯಕ್ತಿಗೆ ಚಾರ್ಜಿಂಗ್ ಇರ್ಲಿಲ್ಲ, ಅಪಾರ್ಟ್ಮೆಂಟ್ ಅವ್ರು ಹಾಕಕ್ ಬಿಡ್ಲಿಲ್ಲ ಅಂತ ಲಿಫ್ಟ್ ಅಲ್ಲಿ ತಗೊಂಡು 5ನೇ ಫ್ಲೋರ್ಗೆ ಹೋಗಿ ಅವ್ರ ಮನೆ ಅಡಿಗೆ ಮನೆಯಲ್ಲಿ ಚಾರ್ಜ್ ಹಾಕಿದ್ದಾರೆ ಗಾಡಿನ. ಎಕ್ಸಾಕ್ಟ್ಲಿ. ಅನ್ಫಾರ್ಚುನೇಟ್ಲಿ ಅವ್ರು ತಗೊಂಡಂತ ಗಾಡಿನಲ್ಲಿ ಬರೀ ಬ್ಯಾಟ್ರಿನ ಮಾತ್ರ ಡಿಸ್ಮ್ಯಾಂಟಲ್ ಮಾಡಿ ಹೋಗಿ ತಗೊಂಡೋಗುವಂತದ್ದು ಇರ್ಲಿಲ್ಲ, ಫಿಕ್ಸ್ ಬ್ಯಾಟ್ರಿ. ಎಕ್ಸಾಕ್ಟ್ಲಿ. ಸೊ 5ನೇ ಫ್ಲೋರ್ ತಗೊಂಡೋಗಿ ಅವ್ರು ಚಾರ್ಜ್ ಹಾಕ್ಬೇಕಾಯ್ತು. ದಿಸ್ ಇಸ್ ದ ಕೈಂಡ್ ಆಫ್ ಸಿಸ್ಟಮ್ ದಟ್ ವಿ ಆರ್ ಲಿವಿಂಗ್ ವಿತ್. ಸೊ ಸಚಿನ್ ಅವ್ರಿಗೂ ಒಂದು ಮಾತು ಕೇಳೋಣ. ಖಂಡಿತ. ನಾನು ಐ ವಾಸ್ ಜಸ್ಟ್ ಕ್ಯೂರಿಯಸ್, ಜಿಂಕ್ ಏನ್ ಮಾಡುತ್ತೆ ಅಂತ. ಹಾಗೆ ಅಲ್ಲ ಪ್ರೊನೌನ್ಸ್ ಮಾಡೋದನ್ನ, ಝುಯಿಂಕ್ ಅಂತಾನೆ ಕನ್ನಡದಲ್ಲಿ ಝುಯಿಂಕ್ ಅಂತಾರಲ್ಲ ಆ ಥರ. ಗೊತ್ತಾಯ್ತು. ಝುಯಿಂಕ್ ಏನ್ ಮಾಡುತ್ತೆ ಅಂತ ನಾನು ನೋಡಿದೆ. ಆ ಝುಯಿಂಕ್ ಅಲ್ಲಿ ನಾನು ನೋಡಿದ್ದೇನಪ್ಪ ಅಂದ್ರೆ, ಕನ್ವರ್ಟ್ ಯುವರ್ ಪೆಟ್ರೋಲ್ ವೆಹಿಕಲ್ ಟು ಎಲೆಕ್ಟ್ರಿಕ್ ಅಂತ. ಅಂದ್ರೆ ಇಫ್ ಐ ಆಮ್ ರೈಟ್, ನೀವು ಪೆಟ್ರೋಲ್ ಅಲ್ಲಿ ಇರುವಂತ ಆ ಇಂಜಿನ್ ನ ತೆಗೆದು ಬ್ಯಾಟ್ರಿನ ಹಾಕಿ ಅದನ್ನ ನೀವು ಯು ಟರ್ನ್ ದಟ್ ಇಂಟು ಎಲೆಕ್ಟ್ರಿಕ್ ವೆಹಿಕಲ್. ಇಸ್ ದಟ್ ಕರೆಕ್ಟ್? ಅದ್ರ ಬಗ್ಗೆ ಹೇಳ್ಬೋದಾ? ಯಾಕಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ತಗೊಳ್ಳೇಬೇಕು ಅನ್ನೋದೇನಿಲ್ಲ, ಇರೋ ಗಾಡಿನಲ್ಲೇ ನೀವು ಮಾಡ್ಕೋಬಹುದು. ಅದರ ಕಾಸ್ಟ್ ಫ್ಯಾಕ್ಟರ್ ಕೂಡ ಪ್ಲೀಸ್. ಹೌದು. ಸೊ ಇದನ್ನ ಒಂದು ಸ್ವಲ್ಪ ಲಾಂಗ್ ಶಾರ್ಟ್ ಆನ್ಸರ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ 2030 ಇವಿ ಕಾರ್ಬನ್ ಎಮಿಷನ್ ರಿಡಕ್ಷನ್ ಗೋಲ್ ಇದೆ, ಟಾರ್ಗೆಟ್ ಏನೋ ಇದೆ ಗೊತ್ತು, ನಾನು ನೋಡಿದೆ. ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತೀನಿ, ಸಾಧ್ಯನಾ ಅಂತ. ಐಡಿಯಲ್ ಏನಾಗುತ್ತೆ ಅಂದ್ರೆ, ಲೈಕ್ ಇವಾಗ FAME 2 ಸಬ್ಸಿಡಿ ಇದೆಲ್ಲ ಬರೀ ನ್ಯೂ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ಓಕೆ, ಬಟ್ ಇಫ್ ಯು ಕಾಂಪೌಂಡ್ ಇಟ್ ಅಟ್ 30-40% ಆ್ಯಂಡ್ ಇಯರ್ ಆನ್ ಇಯರ್, ಅಬೌಟ್ ಇನ್ನೊಂದು 5 ವರ್ಷ ಆದಮೇಲೆ ಇಫ್ ಯು ಕಂಪೇರ್ ದ EVs ಇನ್ ದ ಮಾರ್ಕೆಟ್ ವರ್ಸಸ್ ಪೆಟ್ರೋಲ್ ಸ್ಕೂಟರ್ಸ್, ದಟ್ ಪರ್ಸೆಂಟೇಜ್ ತುಂಬ ಚಿಕ್ಕದಾಗಿ, ವೆರಿ ಸ್ಮಾಲ್. ಯಾಕಂದ್ರೆ ಕನ್ಸ್ಯೂಮರ್ಸ್ ಎಲ್ಲರೂ ಒಂದೇ ದಿನ ನಾನು EV ತಗೋತೀನಿ ಅಂತ ಹೋಗಲ್ಲ. ಇಟ್ಸ್ ಅ ಗ್ರ್ಯಾಜುವಲ್ ಪ್ರೋಗ್ರೆಷನ್ ಅಲ್ವಾ? ಸೊ ಹಂಗಿದ್ದಾಗ ಇದ್ದಿದ್ದ ಪೆಟ್ರೋಲ್ ಸ್ಕೂಟರ್ಸ್ನ ಒಂದು ಸೈಡಲ್ಲಿ ನಾವು ಇಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಇವಾಗ ಸಬ್ಸಿಡಿ ಎಲ್ಲ ಕೊಟ್ಬಿಟ್ಟು ನ್ಯೂ ವೆಹಿಕಲ್ ಸೇಲ್ಸನ್ನು EVsಗೆ ಕನ್ವರ್ಟ್ ಆಗಿಬಿಟ್ರೆ ದ ಕಾಂಪೌಂಡೆಡ್ ಎಫೆಕ್ಟ್ ಇಸ್ ಹ್ಯೂಜ್ ಅಲ್ವಾ? ಸೊ ಅಬೌಟ್ 15-20% ವರೆಗೂ ಕನ್ವರ್ಟ್ ಮಾಡ್ಬೋದು ನಾವು ಓವರ್ ಅ ಪೀರಿಯಡ್ ಆಫ್ ಲೈಕ್ ಸೇ 5-6 years. ದೇರ್ ಕುಡ್ ಬಿ ಏನಂತಾರೆ, ಒಂದು 15-20% ಆಫ್ ದ ಸ್ಕೂಟರ್ಸ್ ದಟ್ ಆರ್ ದೇರ್ ಇನ್ ಇಂಡಿಯಾ ಕುಡ್ ಬಿ EVs. ಬಟ್ ಅಗೇನ್ ಇಲ್ಲಿ ನಾನು ಐ ವಾಸ್ ಜಸ್ಟ್ ರೀಡಿಂಗ್ ಬೇರೆ ಬೇರೆ ದೇಶಗಳು ಹೌ ದೇ ಆರ್ ಎನ್ಕರೇಜಿಂಗ್ ಅಂಡ್ ಪ್ರಮೋಟಿಂಗ್ EVs ಅಂತ ನಾನು ಓದ್ತಾ ಇದ್ದೆ. ಎಲ್ಲರೂ ಒಂದು ಕಾಮನ್ ಪಾಯಿಂಟ್ ನಾನು ಕಂಡಿದ್ದು ಅಂದರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಎಸ್ಪೆಷಲಿ ಮುನ್ಸಿಪಲ್ ಗವರ್ಮೆಂಟ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ BBMP, ಈ ಥರದ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದ್ರೆ ರೂಲ್ಸ್ ಮಾಡೋರು ಇವರು ಲೋಕಲಿ. ಡೆಲ್ಲಿನಲ್ಲಿ ಕೂತ್ಕೊಂಡು ಹೇಳಲಿಕ್ಕಾಗಲ್ಲ, ನಾವು ನಿಮಗೆ ಕಂಜೆಸ್ಟೆಡ್ ರೋಡ್ನಲ್ಲಿ EVಗೆ ನಾವು ಅವಕಾಶ ಕೊಡ್ತೀವಿ, ಬಸ್ ಲೇನ್ನಲ್ಲಿ EV ಆಕ್ಸೆಸ್ ಮಾಡ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ನೀವು ಬಸ್ ಲೇನ್ನಲ್ಲಿ ಓಡಾಡ್ಬೋದು. ಈ ರೀತಿಯ ರಿಯಾಯಿತಿಗಳು ಡೆಲ್ಲಿನಲ್ಲಿ ಕೂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ಅ ವೆರಿ ಲೋಕಲಿ ಮೇಡ್ ಡಿಸಿಷನ್, ವಿವೇಕಾನಂದ ಅವರೇ. ಸೊ ಅದಕ್ಕೆ ನಾನು ಕೇಳ್ತೀನಿ, ಹೌ ಡು ಯು ಸಿ ದಿಸ್? ಮುಖ್ಯವಾಹಿನಿಗೆ ನಾವು ಇನ್ನೂ ಬಂದಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಸ್ ಸ್ಟಿಲ್ ಅ ವೆರಿ ನೀಶ್ ಥಿಂಗ್. ಮುಖ್ಯವಾಹಿನಿ ಮೇನ್ ಸ್ಟ್ರೀಮಿಗೆ ನಾವು ಬಂದಿಲ್ಲ. ಎಷ್ಟು ದೂರ ಇದ್ದೀವಿ, ಏನು ಮಾಡಬೇಕಾಗಿದೆ ವಿವೇಕಾನಂದ ಅವರೇ? ಸರ್, ಇದರಲ್ಲಿ ಎಲ್ಲರದ್ದು ರೋಲು ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂತಂದರೆ, ನಾವು ವಿ ಹ್ಯಾವ್ ಟು ಸಿ ವಾಟ್ ಈಸ್ ಪ್ರಾಕ್ಟಿಕಲ್ ಫಾರ್ ಇಂಡಿಯಾ. ಕರೆಕ್ಟ್. ಯಾಕೆಂದರೆ ನಮ್ಮ ಇಂಡಿಯಾಲಿ ರಿಯಲ್ ಎಸ್ಟೇಟ್ ಕೊರತೆ ಇದೆ. ಅಂದರೆ ಅಷ್ಟು ಜಾಗ ಇಲ್ಲ. ರೋಡ್ ಒಂದೇ ಅಲ್ಲ, ಎಲ್ಲಿ ಬೆಂಗಳೂರಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಜಾಗ ಇಲ್ಲ. ಸೊ ಇಮ್ಯಾಜಿನ್ ಮಾಡಿ, ಅಲ್ಲಿ ನಿಂತ್ಕೊಂಡು ಚಾರ್ಜ್ ಮಾಡಬೇಕು ಅಂದರೆ ನೀವು ಪೆಟ್ರೋಲ್ ಬಂಕಲ್ಲಿ ಒಂದು 10 ಸೆಕೆಂಡ್ ಡಿಲೇ ಆಗೋದ್ರೆ ಒಬ್ರದ್ದು ಹಿಂದೆ ದೊಡ್ಡ ಕ್ಯೂ ಆಗೋಗುತ್ತೆ. ಸೊ ನೀವು ಯೋಚನೆ ಮಾಡಿ, ಬೆಂಗಳೂರಲ್ಲಿ ಹತ್ರ ನಂಗೆ ಗೊತ್ತಿರೋ ಒಂದು 10 ಮಿಲಿಯನ್ ಸ್ಕೂಟರ್ಗಳಿದೆ, 2 ವೀಲರ್ಗಳು. ಅವ್ರದ್ದೆಲ್ಲ ಚಾರ್ಜ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ? ಇಮ್ಯಾಜಿನ್ ರೈಟ್. ಸೊ ಐ ಥಿಂಕ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಫಾರ್ ಇಂಡಿಯಾ ಇಸ್ ಇಂಪಾರ್ಟೆಂಟ್. ನಮ್ಮ ಪ್ರಕಾರ ಏನು ಅಂತಂದರೆ, ಇಫ್ ಯು ಜಸ್ಟ್ ಮೇಕ್ ದ ಬ್ಯಾಟ್ರಿ ರಿಮೂವಬಲ್. ನೀವೇ ಗೊತ್ತು, ಎಷ್ಟೊಂದು ಜನ ಹತ್ರ ಮನೆ ಪಾರ್ಕಿಂಗೇ ಇಲ್ಲ, ಅವ್ರು ಆಚೆ ನಿಲ್ಲಿಸ್ಬಿಟ್ಟು ಹೋಗ್ತಾರೆ, ಅಪಾರ್ಟ್ಮೆಂಟಲ್ಲೂ ಬೇಸ್ಮೆಂಟಲ್ಲಿ ನಿಲ್ಲಿಸ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಫಾರ್ ಹಿಮ್ ಟು ಸ್ವಿಚ್ ದೇ ಆರ್ 2 ಥಿಂಗ್ಸ್. ಪ್ರಾಕ್ಟಿಕಲಾಗಿ ಅವ್ನಿಗೆ ವರ್ಕ್ ಆಗಬೇಕು, ತುಂಬ ಸರ್ಕಸ್ ಮಾಡಲರೆ ಎಲೆಕ್ಟ್ರಿಕ್ ಸ್ಕೂಟ್ರ್ ಯೂಸ್ ಮಾಡೋಂಗೆ ಮಾಡಬೇಕು. ಸಿಂಪಲೆಸ್ಟ್ ಆಫ್ ದ ಸೊಲ್ಯೂಷನ್ ದಟ್ ವಿ ಹ್ಯಾವ್ ಡನ್, ವಿ ಡಿಡ್ ಫಾರ್ ಬೌನ್ಸ್ ಮುಂಚೆ ಏನಂದರೆ, ಬ್ಯಾಟ್ರಿ ತೆಗಿಬೋದು, ಚಾರ್ಜ್ ಮಾಡ್ಬೋದು, ಹಾಕ್ಬೋದು. ನನಗೆ
ರಿಮೂವಲ್ ಬ್ಯಾಟ್ರೀಸ್ ಮಾಡಿದ್ರೇ ಬ್ಯಾಟ್ರಿ ತೊಗೊಂಡು ಹೋಗಿ ಚಾರ್ಜ್ ಮಾಡ್ಬೋದು. ಮತ್ತೆ ದೇರ್ ಕ್ಯಾನ್ ಆಲ್ಸೋ ಬಿ ಬ್ಯಾಟ್ರಿ ಬಂಕ್ಸ್ ಅಲ್ಲ, ಮುಂದೆ ಹೋಗ್ತಾ Exactly. ಯು ಗೋ ಲೀವ್ ಯುವರ್ ಬ್ಯಾಟ್ರಿ, ಇನ್ನೊಂದು ಬ್ಯಾಟ್ರಿ ತಗೊಂಡು ನಿನ್ ಗಾಡಿಗೆ ಹಾಕೋ. ಎಕ್ಸಾಕ್ಟ್ಲಿ, ದಟ್ ಇಸ್ ಅವರ್ ಐಡಿಯಾ. ಫಸ್ಟ್ ಏನು ಹೇಳ್ತಾ ಇದೀವಿ ಅಂದರೆ ನಾವು ಬೌನ್ಸ್ ಇವಾಗ ಇನ್ಫಿನಿಟಿ ಸ್ಕೂಟರ್ ಲಾಂಚ್ ಮಾಡಿದ್ವಲ್ಲ, ಅಲ್ಲಿ ಏನು ಹೇಳ್ತಾ ಇದೀವಿ ಅಂದರೆ ಜನಗಳಿಗೆ ಯಾರಿಗೆ ಸ್ಕೂಟರ್ ವಿತ್ ಬ್ಯಾಟ್ರಿ ಆ್ಯಂಡ್ ಚಾರ್ಜರ್ ಬೇಕೋ ಮಾಡಿ, ಬ್ಯಾಟ್ರಿನ ತೆಗಿಬೋದು, ಬೇಕಾದ್ರೆ ಸ್ಕೂಟರ್ ಸಮೇತನೂ ಚಾರ್ಜ್ ಮಾಡ್ಬೋದು, ಬಟ್ ಬ್ಯಾಟ್ರಿನ ತಗೊಂಡೋಗಿ ಚಾರ್ಜ್ ಮಾಡ್ಬೋದು ಮನೆಯಲ್ಲಿ. ಅದು ಫ್ಲೋರ್ಗೆ ಲಿಫ್ಟ್ ಬ್ಯಾಟ್ರಿ ಎತ್ಕೊಂಡು ಹೋಗು. ಸೆಕೆಂಡ್ ಏನು, ನಿಮಗೆ ಪೆಟ್ರೋಲ್ ಸ್ಕೂಟರ್ ಥರನೇ ಯೋಚನೆ ಮಾಡಬೇಕಂದ್ರೆ ಬರೀ ಸ್ಕೂಟರ್ ಕೊಂಡ್ಕೊಳ್ಳಿ, ಬ್ಯಾಟ್ರಿ ಕೊಂಡ್ಕೊಳೋದು ಬೇಕಾಗಿಲ್ಲ. ನಾವು ಯಾವತ್ತು ಪೆಟ್ರೋಲ್ ಟ್ಯಾಂಕ್ಗಳು ಕೊಂಡ್ಕೊತಾ ಇರಲಿಲ್ವಲ್ಲ ಸ್ಕೂಟರ್ ಸಮೇತ, ಬ್ಯಾಟ್ರಿ ಹಂಗೆ ಇರೋದು. ಆಮೇಲೆ ಬ್ಯಾಟ್ರಿನ ಈಕ್ವೇಷನಿಂದ ತೆಗೆದುಬಿಟ್ರೆ ಸ್ಕೂಟರ್ ವ್ಯಾಲ್ಯೂ 40% ಕಡಿಮೆ ಆಗುತ್ತೆ. ಅಂದರೆ ಪೆಟ್ರೋಲ್ ಸ್ಕೂಟರ್ಗಿಂತ ಒಂದು 50% ರೇಟ್ ಕಡಿಮೆ ಆಗುತ್ತೆ. ಅವಾಗ ಜನಗಳು ಯಾಕೆ ತೊಗೊಳಲ್ಲ? ತೊಗೊಂತಾರೆ. ಸೊ ನಾವೇನು ಹೇಳ್ತಾ ಇದೀವಿ ಅಂದರೆ ಜನಗಳಿಗೆ ಸ್ಕೂಟರ್ ತೊಗೊಳ್ಳಿ, ಬ್ಯಾಟ್ರಿಗೆ ಈ ಸ್ವಾಪಿಂಗ್ ಬಂಕ್ಗಳು ಯೂಸ್ ಮಾಡಿ. ನಾವು ಬ್ಯಾಟ್ರಿ ಸ್ವಾಪಿಂಗ್ ನಾವು ಬೌನ್ಸಿಗೆ ಬಿಲ್ಡ್ ಮಾಡಿದ್ವಿ, ಅದೇ ಥರ ನಿಮಗೂ ಕೊಡ್ತೀವಿ. ನಿಮಗೆ ಇನಿಷಿಯಲಿ ಕಾನ್ಫಿಡೆನ್ಸ್ ಇಲ್ವಾ, ಸ್ಕೂಟರ್ ವಿತ್ ಬ್ಯಾಟ್ರಿ ತೊಗೊಳ್ಳಿ, ನಮ್ದೆಲ್ಲ ಬಂದಾಮೇಲೆ ನೋಡಿದಾಗ ವಾಪಸ್ ನಮಗೆ ಬ್ಯಾಟ್ರಿ ಕೊಟ್ಬಿಡ್ಬೇಕಾದ್ರೆ ನಿಮಗೆ ಹಣ ವಾಪಸ್ ಕೊಡ್ತೀವಿ ಅದು. ಎಸ್, ಅದು ಮಾಡಿದ್ರೆ ವಿ ಥಿಂಕ್ ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಸಿಂಪಲ್ ಸೊಲ್ಯೂಷನ್. ವಿ ಡೋಂಟ್ ನೋ ವೈ ಅದರ್ಸ್ ಆರ್ ನಾಟ್ ಡೂಯಿಂಗ್ ಇಟ್. ವಿ ಆರ್ ಸರ್ಪ್ರೈಸ್. ಯಾಕಂದರೆ OEMಗಳು ನಮ್ಮ ಪ್ರಕಾರ ಸೊ ಹಿಯರ್ ಕಮ್ಸ್ ಅಪ್ ರೈಟ್. ಒಂದು ಅಟ್ ದಿ ಔಟ್ಸೆಟ್ ನಮಗೆ ಸಬ್ಸಿಡಿ ಪಾಲಿಸಿ ಏನು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಜನರಲ್ಲಿ. ನಾನು ನೋಡ್ತಾ ಇದ್ದೆ 20 ರಾಜ್ಯಗಳದ್ದು ಅವ್ರವ್ರದೇ ಆದಂಥ ಕ್ಯಾಟಗರೀಸ್ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ. ಮಿನಿಮಮ್ 3 ಕಿಲೋವ್ಯಾಟ್ ಅವರ್ ಇದ್ದಲ್ಲಿ ಅವರು 5,000 ಕೊಡ್ತಾರೆ, ಪ್ರತಿ ಕಿಲೋವ್ಯಾಟ್ಗೆ ಅಪ್ ಟು 25,000 ಹೋಗುತ್ತೆ. ಆದರೆ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಕರ್ನಾಟಕದಲ್ಲಿ ಹೇಳ್ತಾರೆ 100% ರೋಡ್ ಟ್ಯಾಕ್ಸ್ ಎಕ್ಸಾಮ್ಷನ್ ಕೊಡ್ತೀವಿ ಅಂತ. ಸೊ ಇಲ್ಲಿ ಬೈಯಿಂಗ್ಗೆ ಒಂದು ಡಿಮಾಂಡ್ ಇನ್ಸೆಂಟಿವ್ ಇದೆ, ಇನ್ನೊಂದು ಸಪ್ಲೈ ಇನ್ಸೆಂಟಿವ್ ಇದೆ. ಕೊಂಡ್ಕೊಳ್ಳೋನ್ಗೂ ನನಗೆ ಒಳ್ಳೆ ಡೀಲ್ ಸಿಕ್ತು ಅಂತ ಅನ್ನಿಸ್ಬೇಕೇ ಹೊರತು, ಯಾಕಂದ್ರೆ ಅವನು ಈಸ್ ಟೇಕಿಂಗ್ ಪಾರ್ಟ್ ಇನ್ ದಿ ಎಕ್ಸ್ಪೆರಿಮೆಂಟ್. ಸಾರಿ, ನೀವು ಇದನ್ನ ನಂಬಿದ್ದೀರಿ, ನೀವು ನೋಡಿದ್ದೀರಿ, ನನಗೆ ಗೊತ್ತಿಲ್ಲ. ಹೌದು, ಖಂಡಿತ. ಸೊ ನಾನಿಲ್ಲಿ ತಗೋತಾ ಇದ್ದೀನಿ ಅಂದ್ರೆ ನಾನು ರಿಸ್ಕ್ನ ನೀವು ಕಾಸ್ಟ್ ಅಲ್ಲಿ ಕಾಂಪನ್ಸೇಟ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಈ ಮಾಡೆಲ್ನ ನೀವು ಯಾವ್ದಾದ್ರು ಗೌರ್ಮೆಂಟ್ ಏಜೆನ್ಸಿ ಮುಂದೆ ಮಾತನಾಡಿದ್ದೀರಾ? ಅವ್ರು ಏನು ಹೇಳ್ತಾರೆ? ಆ್ಯಕ್ಚುಲಿ ಕರ್ನಾಟಕ ಗೌರ್ಮೆಂಟ್ ಜೊತೆನೂ ಮಾತಾಡಿದ್ದೀವಿ. ನಮ್ಗೆ ಗೊತ್ತಿರೋಂಗೆ ಅವರು ಬರ್ತಾರೆ ಇದ್ರ ಪಾಲಿಸಿ ಮೇಲೆ. ನಾವು ಆ್ಯಕ್ಚುಲಿ ರೆಟ್ರೋಫಿಟ್ ಬಗ್ಗೆನೂ ಮಾತಾಡಿದ್ದೀವಿ. ರೆಟ್ರೋಫಿಟ್ಗೂ ಕರ್ನಾಟಕ ಗೌರ್ಮೆಂಟ್ ಪ್ರಾಬ್ಲಿ ಫಸ್ಟ್ ಗೌರ್ಮೆಂಟ್ ಟು ಮೇಕ್ ರೆಟ್ರೋಫಿಟ್ಗೆ ಸಬ್ಸಿಡಿ ಕೊಡೋಂಗೆ. ಆ್ಯಕ್ಚುಲಿ ಗೌರ್ಮೆಂಟ್ ದೇ ಟಾಕ್ ಟು ಆಲ್ ಆಫ್ ದೆಮ್. ನಾವೆಲ್ಲ ಒಟ್ಟಿಗೆ ಹೋಗಿ ಗೌರ್ಮೆಂಟ್ ಹತ್ರ ಮಾತಾಡಿದ್ವಿ, ಸೇಯಿಂಗ್ ದಟ್ ಡೆಲಿವರಿ ಗಾಡಿಗಳೆಲ್ಲ ಕನ್ವರ್ಟ್ ಆಗಬೇಕು ಅಂದರೆ ರೆಟ್ರೋಫಿಟ್ ಇಸ್ ದ ರೈಟ್ ಸೊಲ್ಯೂಷನ್ ಅಂತ. ಸೊ ದೇವ್ ಅಗ್ರೀಡ್ ಆ್ಯಂಡ್ ದೇ ಡೂಯಿಂಗ್ ಸಮಥಿಂಗ್ ವೆರಿ ಇನೋವೇಟಿವ್. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಗೌರ್ಮೆಂಟ್ ಮೈಟ್ ಬಿ ದ ಫಸ್ಟ್ ಗೌರ್ಮೆಂಟ್ ಟು ಗಿವ್ ಸಬ್ಸಿಡಿ ಆನ್ ರೆಟ್ರೋಫಿಟ್. ಎಲ್ಲ ಕರೆಕ್ಟಾಗಾದರೆ ವಿಚ್ ಇಸ್ ವೆರಿ ಗುಡ್, ವೆರಿ ಪ್ರಾಕ್ಟಿಕಲ್. ಯಾಕಂದರೆ ಇಂಡಿಯಾಲಿ 200 ಮಿಲಿಯನ್ ಟೂ ವೀಲರ್ಸ್ ಆಗಲೇ ಇದೆ. ನೀವು ಏನೋ ಹೊಸ ಪಾಲಿಸಿ ಮಾಡಿದ್ರಿ, ಸಬ್ಸಿಡಿ ಮಾಡಿದ್ರಿ, ಎಲೆಕ್ಟ್ರಿಕ್ ಸ್ಕೂಟರ್ ಮಾಡಿದ್ರಿ ಅಂದರೆ ಇರೋ ಗಾಡಿ ಮಾರಾಕ್ಬಿಟ್ಟು ಅವನು ಹೊಸ ಸ್ಕೂಟರ್ ತೊಗೊಳೋದು ತುಂಬ ಕಷ್ಟ ಅಲ್ವಾ? ಇರೋ ಸ್ಕೂಟ್ರನ್ನ ಹೆಂಗೆ ಇವಿ ಮಾಡಿದ್ರೆ ಫಸ್ಟ್ ಆಕ್ಸಿಲರೇಟೆಡ್ EV ಅಡಾಪ್ಷನ್. ಚೈನಾ 15 ವರ್ಷದಿಂದ ಮಾಡಿದ್ರು ಇದನ್ನು. ನಾವು ಚೈನಾ ಮತ್ತು ಟೈವಾನ್ ಅವ್ರ ಹತ್ರ ಮಾತಾಡ್ತಿದ್ವಿ, ನಿಮ್ದು ಹೆಂಗಿತ್ತು ಜರ್ನಿ ಅಂತ. ದೇ ಸೆಡ್ ರೆಟ್ರೋಫಿಟ್ ನಾವು ಮಾಡಿದ್ದೀವಿ. ಇವಾಗ ಯಾರು ಮಾತಾಡ್ತಲ್ಲ ಅದ್ರ ಬಗ್ಗೆ, ಬಟ್ 15 ವರ್ಷದಿಂದ ಅವ್ರು ತುಂಬ ಮುಂಚೆನೇ ಮಾಡಿದ್ರಲ್ಲ, 15 ವರ್ಷದಿಂದ ಮಾಡಿದ್ವಿ, ನಮ್ಗೆ ವರ್ಕೌಟ್ ಆಯಿತು ಅಂತ. ವಿಚ್ ಇಸ್ ರೈಟ್. ಅದರ್ವೈಸ್ ದೇ ವಿಲ್ ವೇಟ್ ಫಾರ್ 5 years ಟು ಸ್ವಿಚ್ ಟು EV. ಯಾಕಂದರೆ ದುಡ್ಡು ಕೊಡಬೇಕು ಅಂದರೆ ದುಡ್ಡು ಬರಬೇಕಲ್ಲ ಇಲ್ಲಿಂದಾರು. ಸೊ ರೆಟ್ರೋಫಿಟ್ ಇಸ್ ಅ ರೈಟ್ ಸೊಲ್ಯೂಷನ್. ಕರ್ನಾಟಕ ಗೌರ್ಮೆಂಟ್ ಇಸ್ ಆಲ್ಸೋ ಡೂಯಿಂಗ್. ಬಟ್ ಐ ಥಿಂಕ್ ನೀವು ಹೇಳಿದ್ದು ನಿಜ. ಫಾರ್ ದ ರಿಸ್ಕ್ ದಟ್ ಕನ್ಸ್ಯೂಮರ್ ಇಸ್ ಟೇಕಿಂಗ್ ಅರೌಂಡ್ ಎಲೆಕ್ಟ್ರಿಕ್, ನನಗೇನು ಸಿಗುತ್ತೆ ಅಂತ ಅವ್ರಿಗೆ ಇಟ್ ಇಸ್ ನಾಟ್ ಆಲ್ವೇಸ್ ಫೈನಾನ್ಷಿಯಲ್. ಇಟ್ ಕ್ಯಾನ್ ಬಿ ವೆರಿ ಸಿಂಪ್ಲೆಸ್ಟ್ ಆಫ್ ದ ಥಿಂಗ್ಸ್. ಪಾರ್ಕಿಂಗ್ ಫ್ರೀಯಾಗಿ ಸಿಗುತ್ತೆ ಎಲ್ಲರೂ. ಮೆಟ್ರೋಲ್ ಫ್ರೀ ಪಾರ್ಕಿಂಗ್ ಕೊಟ್ಟರೆ ಎಲೆಕ್ಟ್ರಿಕ್, ಬಸ್ ಲೈನಲ್ಲಿ ಆಕ್ಸೆಸ್ ಕೊಡಿ ನನಗೆ, ನಾನು ಟ್ರಾಫಿಕ್ ಅಲ್ಲಿ ಈ ತರದ್ದು and easy. It's not very tough. And you can always stop it at the particular point in time. ಅದು ತುಂಬ ಎಲೆಕ್ಟ್ರಿಕ್ ಗಾಡಿ ಆಗೋಯ್ತು, ಬಸ್ಸಿಗೆ ಜಾಗ ಇಲ್ಲ ಅಂದಾಗ ತೆಗಿಬೋದು ಬೇಕಾರೆ. ಬಟ್ ಇಟ್ ಕ್ಯಾನ್ ಬಿ ಅ ಗ್ರೇಟ್ ಇನ್ಸೆಂಟಿವ್. ಎಲ್ಲರಿಗೂ ಗೊತ್ತು ಬಸ್ ಲೈನಲ್ಲಿ ಎಷ್ಟು ಜಾಗ ಇರುತ್ತೆ ಅಂತ, ಅದಕ್ಕೆ ತಾನೇ ಎಲ್ಲರೂ ಹೋಗೋದು. ಯು ಪುಟ್ ಅ ಸ್ಟ್ರಿಕ್ಟ್ ಅಡಿಯರೆನ್ಸ್ ದೇರ್ ಸೇಯಿಂಗ್ ದಟ್ ಬೇರೆಯವ್ರು ಯಾರೋ ಓಡಿಸಂಗಿಲ್ಲ, ಎಲೆಕ್ಟ್ರಿಕ್ ಬಿಡ್ತೀವಿ. ದಟ್ ಈಸ್ ಅ ಮ್ಯಾಸಿವ್ ಥಿಂಗ್. ಬೆಂಗಳೂರಲ್ಲಿ ಇರೋರೆಲ್ಲ ಅದಕ್ಕೋಸ್ಕರ EV ತೊಗೊಂಡ್ಬಿಡ್ತಾರೆ. ಟ್ರಾಫಿಕ್ ಎಲ್ಲರಿಗೂ ಗೊತ್ತು, ಟೈಮ್ ಇಸ್ ಮನಿ. ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಬಸ್ ಲೈನಲ್ಲಿ ಜಾಮ್ ಆಗ್ಬಿಟ್ರೆ ಏನು ಮಾಡೋದು ಅಂತ ಅದೇ ಆವಾಗ ನಿಲ್ಸ್ಬೋದು ಅಲ್ಲ. See, I think long-term solution is public transport. Right. ಯಾಕಂದ್ರೆ ನಾವು going back to that point, now we are introducing on BMTC fleet ನಲ್ಲಿ electric buses ಬಂದಿದೆ ಈಗ, ಚೆನ್ನಾಗಿ ಕೆಲಸನೂ ಮಾಡ್ತಾ ಇದೆ. It's already on the ground. I think, see, I strongly believe, irrespective of all of this, public transport has to scale. Public transport scale ಆದ್ರೇನೆ ನಮಗೆ ಟ್ರಾಫಿಕ್ ಇಂದ ಇದು ಮುಕ್ತ ಸಿಗೋದು. ಇಲ್ಲಾಂದ್ರೆ it is a continuous problem. It's a shortcut that we are taking. But public transport will scale according to us. ಆಗುತ್ತೆ. ಅದಕ್ಕೆ it is a catch-up game. ಕನ್ಸ್ಯೂಮರ್ ಇನ್ಸೆಂಟಿವ್, ಸಚಿನ್, ಇಫ್ ಯು ಕ್ಯಾನ್ ಟೇಕ್ ಇಟ್. ಕನ್ಸ್ಯೂಮರ್ ಇನ್ಸೆಂಟಿವ್ ಅನ್ನೋದು ಈ ಪ್ರಮೋಷನ್ ಮತ್ತು ಎನ್ಕರೇಜ್ಮೆಂಟ್ನಲ್ಲಿ ಯಾವ ರೀತಿಯ ಒಂದು ರೋಲ್ ಪ್ಲೇ ಮಾಡುತ್ತೆ ಅಂತೀರಿ? ಅಂದರೆ ಈ ಮೈಂಡ್ ಸೆಟ್ಟನ್ನು ನಾವು ಚೇಂಜ್ ಮಾಡಬೇಕಾಗಿದೆ. ನೀವು ರೆಟ್ರೋಫಿಟ್ ಮಾಡ್ತಿದ್ದೀರಿ,
ಆಕ್ಚುಲಿ ದಿಸ್ ಇಸ್ ದ ಬೆಸ್ಟ್ ವೆಪನ್ ನನ್ನ ಪ್ರಕಾರ ಮೈಂಡ್ ಸೆಟ್ ಚೇಂಜ್ ಮಾಡ್ಲಿಕ್ಕೆ. ನೀನು ಹೊಸ ಗಾಡಿ ತಗೋಬೇಡಿ, ಏನೂ ಮಾಡಬೇಡಿ, ಇರೋ ಗಾಡಿ ತಗೊಂಡ್ಬನ್ನಿ, ಇದ್ರಲ್ಲಿ ನಾನು ಇಂಜಿನ್ ತೆಗೆದು ಬ್ಯಾಟ್ರಿ ಹಾಕ್ತೀನಿ, ಟ್ರೈ ಮಾಡಿ. ಅಷ್ಟೇ. ಮನಸ್ಥಿತಿ ಚೇಂಜ್ ಮಾಡೋದಕ್ಕೆ ಐ ಥಿಂಕ್ ದಿಸ್ ಇಸ್ ಅಲ್ಟಿಮೇಟ್ ಐಡಿಯಾ, ರೈಟ್? ಬಟ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ನಿಮ್ಮ ಹತ್ರ ಬಂದು ಇದನ್ನ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕಲ್ಲ ಸಚಿನ್ ಅವರೇ. ಅದರಲ್ಲಿ ಯಾರ್ಯಾರ ಪಾತ್ರ ಹೇಗಿದೆ? ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಗ್ರೂಪ್ಸ್, ಅವ್ರು ಏನ್ ಮಾಡ್ಬೋದು? ದೇರ್ ಆರ್ NGOs that work only on environment ಅಲ್ಲ, ಬರೀ ಪರಿಸರದ ಬಗ್ಗೆನೇ ಕೆಲಸ ಮಾಡೋರಿದ್ದಾರೆ, ಈ ಮಾಲಿನ್ಯದ ಬಗ್ಗೆ ಸಂಶೋಧನೆ ಮಾಡೋರಿದ್ದಾರೆ. ಈ ಡೇಟಾ ಮತ್ತೆ ಇವರ ಎಫರ್ಟ್ ತಗೊಂಡು ಏನ್ ಮಾಡ್ಬೋದು? ಐ ಮೀನ್ ಇದರಲ್ಲಿ ಏನಂದ್ರೆ ಲೈಕ್ ಎನಿ ಜರ್ನಿ, ಯಾವುದೇ ಜರ್ನಿ ಸ್ಟಾರ್ಟ್ ಆಗಬೇಕಂದ್ರೆ ಇಟ್ಸ್ ಯೂಶಲಿ ಪರ್ಸ್ನಲ್ ಅಲ್ವಾ? ಇವಾಗ ನೀವು ಹೇಳಿದ್ರಿ ಬಸ್ ಲೇನಲ್ಲಿ ಆಕ್ಸೆಸ್ ಕೊಟ್ಬಿಟ್ರೆ ಹೆಂಗಾಗ್ಬೋದು ಅಂತ. ಸೊ ದಟ್ಸ್ ಅ ವೆರಿ ಪರ್ಸ್ನಲ್ ಬೆನಿಫಿಟ್ ದಟ್ ಐ ಆಮ್ ಮೇಕಿಂಗ್. ಸೊ ಅದು ಸಿಕ್ಕಿದಾಗ ತಕ್ಷಣನೇ ಪೀಪಲ್ ಆರ್ ಗೋಯಿಂಗ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಸೇ ಓಕೆ ಇದು ಮಾಡಿ ನೋಡೋಣ ಅಂತ. ಇನ್ನೊಂದೇನೆಂದರೆ, ಸೊ ರೆಟ್ರೋಫಿಟ್ದು ಪ್ರೈಸಿಂಗ್ ನಾವು ಮಾತಾಡುವಾಗ ಇಟ್ ಬಿಕಮ್ಸ್ ದ ಲೋವೆಸ್ಟ್ ಎಂಟ್ರಿ ಪಾಯಿಂಟ್ ಫಾರ್ ಸಮ್ ಒನ್ ಟು ಗೋ ಎಲೆಕ್ಟ್ರಿಕ್, ಕರೆಕ್ಟ್ ಅಲ್ವಾ? ಸೊ ಆ್ಯಂಡ್ ಯು ಇನ್ ಇಂಡಿಯಾ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಮೈಟ್ ಬಿ ಅ ನ್ಯೂವರ್ ಕಾನ್ಸೆಪ್ಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ರೈಟ್? ಸೊ ವಿ ಆರ್ ವರ್ಕಿಂಗ್ ರಿಯಲಿ ಹಾರ್ಡ್ ಟು ಕೈಂಡ್ ಆಫ್ ಸಾಲ್ವ್ ದಟ್ ಪ್ರಾಬ್ಲಮ್ ಫಾರ್ ಪೀಪಲ್. ಹಂಗಿದ್ದಾಗ್ಲೂ ದೇರ್ ವಿಲ್ ಬಿ ಅ ಲಾಟ್ ಆಫ್ ಗೈಸ್ ಹೂ ಆರ್ ಲೈಕ್ ಫೆನ್ಸ್ ಇಟ್ಟರ್ಸ್ ಇರ್ತಾರೆ. ಸೊ ನಾನೇನೋ ಒಂದು ಸ್ವಲ್ಪ ಏನಾದರೂ ಇನ್ವೆಸ್ಟ್ ಮಾಡಿ ಬೆನಿಫಿಟ್ ನೋಡಿ ಆಮೇಲೆ ನಾನು ಅಪ್ಗ್ರೇಡ್ ಮಾಡ್ತೀನಿ ಅನ್ನೋರು ತುಂಬ ಇರ್ತಾರೆ. ಸೊ ಫಾರ್ ದೆಮ್ ದಿಸ್ ಬಿಕಮ್ಸ್ ಅ ಗುಡ್ ಸೊಲ್ಯೂಷನ್, ರೈಟ್? ಸೊ ವಾಟ್ ವಿ ಆಲ್ಸೋ ಬಿಲೀವ್ ಇಸ್ ದಟ್ ಇಟ್ ಕುಡ್ ಬಿ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಪೀಪಲ್ ಟು ಬೇಸಿಕ್ಲಿ ಎಂಬ್ರೇಸ್ EV ಇನ್ ಅ ಬಿಗ್ ವೇ, ಅಲ್ವಾ? ಲೈಕ್ ಸೊ ಯು ಆರ್ ಸ್ಪೆಂಡಿಂಗ್ ವೇ ಲೆಸರ್ ದ್ಯಾನ್ ಬೈಯಿಂಗ್ 1 lakh 2 lakh ಕೈಂಡ್ ಆಫ್ ಅ ಸ್ಕೂಟರ್. ಯು ಹ್ಯಾವ್ ದ ನಿಮ್ಮದು ಎಕ್ಸಿಸ್ಟಿಂಗ್ ವೆಹಿಕಲ್ ಕಂಫರ್ಟ್ ನಿಮಗಿದೆ. ಸೊ ಅದನ್ನೇ ನೀವೇನೋ ಒಂದು ಕನ್ವರ್ಟ್ ಮಾಡಿಬಿಟ್ಟು ಯು ರೈಡ್ ಫಾರ್ ಅ ಇಯರ್ ಆರ್ 2, ಅದಾದಮೇಲೆ ಕಾನ್ಫಿಡೆನ್ಸ್ ಬಂತು, ಯು ಗೋ ಹೆಡ್ ಆ್ಯಂಡ್ ಅಪ್ಗ್ರೇಡ್ ಟು ಅ ಬಿಗರ್ ವೆಹಿಕಲ್, ರೈಟ್? ಸೊ ದಟ್ಸ್ ವೈ ಫಾರ್ ಅಸ್ ಐ ಮೀನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪೀಸ್. ಸರ್, ಸ್ಕ್ರಾಪೇಜ್ ಪಾಲಿಸಿ ಇದೆ. ಸೊ ನನ್ನ ಹತ್ರ ತುಂಬಾ ಪ್ರಶ್ನೆಗಳಿದೆ. ಬ್ರೇಕ್. ಈಗ ಆ ಸ್ಕ್ರಾಪೇಜ್ ಪಾಲಿಸಿಗೂ EVsಗೂ ಏನು ಸಂಬಂಧ ಅಂತ ನಂದೊಂದು ಪ್ರಶ್ನೆ ಕೂಡ ಇದೆ. ಅಂಡ್ ಇನ್ ಎನಿ ಕೇಸ್ ಜಸ್ಟ್ ಟು ಅಂದ್ರೆ ಇಟ್ಸ್ ನಾಟ್ ಸೋ ಬ್ಯಾಡ್ ಅಂತ ತೋರಿಸ್ಲಿಕ್ಕೆ ನಮ್ಮ ವೀಕ್ಷಕರಿಗೂ ಕೂಡ, ಅಂಡ್ ಟು ಪ್ರೂವ್ ಟು ದೆಮ್ ದಟ್ EV, ಈ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋ ಈ ಒಂದು ಸ್ಪೇಸ್ ಏನಿದೆ ಬಹಳ ಅತಿ ವೇಗದಿಂದ ಬೆಳೀತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಗತಿಯನ್ನ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್, ಇನ್ ದ ಇಯರ್ 2019-20 ಭಾರತದಲ್ಲಿ 2 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಸೇಲ್ ಆಗಿದೆ, 2 lakh ಎಲೆಕ್ಟ್ರಿಕ್ ವೆಹಿಕಲ್ಸ್. ಬೈ ಡೂಯಿಂಗ್ ದಟ್ 107 ಲಕ್ಷ ಲೀಟರ್ ಫ್ಯೂಯಲ್ ನಾವು ಉಳಿಸಿದೀವಿ. ಪೆಟ್ರೋಲ್ ಒಂದೇ ಅಲ್ಲ, ಡೀಸೆಲ್ ಆಲ್ಸೋ ಪ್ರಾಬಬ್ಲಿ. 107 lakh liters is a very big number. Absolutely. And who are we? We are India. ನಾವು ಇಡೀ ವಿಶ್ವದಲ್ಲಿ ಥರ್ಡ್ ಹೈಯೆಸ್ಟ್ ಆಯಿಲ್ ಕನ್ಸ್ಯೂಮಿಂಗ್ ನೇಷನ್, ಥರ್ಡ್ ಹೈಯೆಸ್ಟ್. ಈ ರೀತಿಯ ಒಂದು ಅತಿರೇಕದ ಒಂದು ಡಿಪೆಂಡೆನ್ಸ್ ಇದೆಯಲ್ಲ, ಇದನ್ನ ನಾವು ಕಡಿಮೆ ಮಾಡೋದ್ರಿಂದ, ಈಗ ನೋಡಿ ನಾವು ನೋಡ್ತಾ ಇದ್ದೀವಲ್ಲ, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಸೆಂಟ್ರಲ್ ಎಕ್ಸೈಸ್, ವ್ಯಾಟ್ ಇದು ಕಮ್ಮಿ ಮಾಡಿ ಅದು ಜಾಸ್ತಿ ಆಯಿತು. ಅಟ್ಲೀಸ್ಟ್ ಈ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಇಲ್ಲಿ ಒಂದು ಪರಿಹಾರ ಇರ್ಬೋದು ಅಂತ ಚರ್ಚೆ ಮುಂದುವರಿಯುತ್ತೆ. ಈ ಆಟೋ ಕ್ರಾಂತಿಯಲ್ಲಿ ಈಗ ಎಲ್ಲರೂ ಹೈಬ್ರಿಡ್ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಪೀಪಲ್ ಆರ್ ಸ್ಟಿಲ್ ನಾಟ್ ಶೋರ್. ಏನಪ್ಪ ಫುಲ್ ಎಲೆಕ್ಟ್ರಿಕ್ ತೊಗೊಂಡು ಅದು ಬ್ಯಾಟ್ರಿ ಕೆಟ್ಟೋದ್ರೆ ನಾನು ಏನು ಮಾಡೋದು, ನಡರಸ್ತೆಯಲ್ಲಿ ನಿಂತೋಗ್ಬಿಡ್ತೀನಿ. ಹಾಗಾಗಿ 2 ಆಪ್ಷನ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆಬ್ವಿಯಸ್ಲಿ ಮೆನಿ ಕಾರ್ ಮೇಕರ್ಸ್ ನಿಮಗೆ ಗೊತ್ತಿದೆ ಹೈಬ್ರಿಡ್ ಮಾಡೆಲ್ಗಳು ಮಾಡ್ತಿದ್ದಾರೆ, ಅವಾಗಿಂದಾನು ಮಾಡ್ತಾ ಬಂದಿದ್ದಾರೆ. ಪ್ರಯಸ್ ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಫಸ್ಟ್ ಹೈಬ್ರಿಡ್ಸ್ ಇಂಡಿಯಾಗೆ ಬಂದಿದ್ದು ಪ್ರಯಸ್, ಟೊಯೋಟಾದು. 2 ವೀಲರ್ನಲ್ಲಿ ಇದು ಸಾಧ್ಯನಾ ಸಚಿನ್ ಅವರೇ? ಡೆಫಿನೆಟ್ಲಿ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಕಾಲ್ಡ್ ಡುವೆಲ್ ಪವರ್ ಅಂತ. ಸೊ ಅದು ಪೆಟ್ರೋಲಲ್ಲೂ ನಡೆಯುತ್ತೆ, ಎಲೆಕ್ಟ್ರಿಕಲ್ಲೂ ನಡೆಯುತ್ತೆ. ಸೊ ಟಾಗಲ್ ಸ್ವಿಚ್ ಇರುತ್ತೆ, ಯು ಕ್ಯಾನ್ ಟಾಗಲ್ ಟು EV ಆ್ಯಂಡ್ ಇನ್ ಕೇಸ್ ರೇಂಜ್ ಕಮ್ಮಿ ಆಯ್ತು ಅಂದರೆ ಯು ಕ್ಯಾನ್ ಟಾಗಲ್ ಟು ಪೆಟ್ರೋಲ್ ಆಲ್ಸೋ. ಆ ಥರ ಮಾಡಿ ಓಡಿಸ್ಬೋದು. ಬಟ್ ಸೊ ವಿ ಆರ್ ಡೂಯಿಂಗ್ ಬೋತ್. ಸೊ ನಮ್ಗೇನಂದರೆ ಲೈಕ್ ಐ ಮೀನ್ ದ ಮಿಷನ್ ಓವರ್ ಆಲ್ ಫಾರ್ ಅಸ್ ಇಸ್ ಟು ಗೋ ಆಲ್ EV ಅಲ್ವಾ? ಸೊ ವಿ ಹ್ಯಾವ್ ಸ್ವಾಪಿಂಗ್ ಸ್ಟೇಷನ್ಸ್ ಎವ್ರಿ ಕಿಲೋಮೀಟರ್ ನಾವು. So when you have the confidence of swapping at will, you won't need to depend on petrol anymore. ಈ ಡಿಮ್ಯಾಂಡ್ ಈ ಕನ್ಫ್ಯೂಷನ್ ಎರಡೂ ಇರೋದಿಲ್ಲ. ಹೌದು. ಸೊ ಈಗ ಬ್ಯಾಟ್ರಿಗಳ ಬಗ್ಗೆ ಕರ್ನಾಟಕ ಗವರ್ಮೆಂಟ್ ನಾನು ನೋಡಿದೆ, ದೇ ಹ್ಯಾವ್ ಶೋನ್ ಸಮ್ ಸೀರಿಯಸ್ ಇಂಟ್ರೆಸ್ಟ್. ಸಂಶೋಧನೆ ಮಾಡಬೇಕು, ಇದಕ್ಕೋಸ್ಕರ ನಾವು ಲ್ಯಾಂಡ್ ಕೊಡೋದಕ್ಕೆ ರೆಡಿ ಇದ್ದೀವಿ, ವಿಲ್ ಸಬ್ಸಿಡೈಸ್ ಲ್ಯಾಂಡ್ ಕೂಡ ಕೊಡ್ತೀವಿ ನಿಮಗೆ, ನೀವು ಬಂದು ಬ್ಯಾಟ್ರಿ ಪ್ಲಾಂಟ್ಗಳನ್ನ ಶುರು ಮಾಡಿ ಅಂತ. ಮತ್ತೆ ನಿಮಗೆ ಗೊತ್ತಿದೆ 40% ಆಫ್ ದ ಕಾಸ್ಟ್ ಇಸ್ ಓನ್ಲಿ ಬ್ಯಾಟ್ರಿ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಪೇಸ್. ಇದ್ರ ಬಗ್ಗೆ ರೋಡ್ ಅಹೆಡ್ ಹೆಂಗೆ ಕಾಣ್ತಿದೆ ನಿಮಗೆ ವಿವೇಕಾನಂದ? ಸರ್, ಒನ್ ಆಫ್ ದ ಥಿಂಗ್ಸ್ ಇಸ್ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಆಸ್ ಎನ್ ಬ್ಯಾಟ್ರಿ ಪ್ಯಾಕರ್ಸ್ ಒಬ್ಬರೇ ಬಂದು ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ, ನಾನು ಮೊನ್ನೆ ಯಾವುದೋ ಒಂದು ಇವೆಂಟಲ್ಲಿದೆ, ಅಲ್ಲಿ ಯಾರೋ ಇನ್ನೊಬ್ರು ಹೇಳಿದ್ರು ದಟ್ ಇಟ್ ಹ್ಯಾಸ್ ಮೋರ್ ಕಾಂಪೊನೆಂಟ್ಸ್ ಟು ಇಟ್. ಇಲ್ಲಾಂದರೆ ಇಂಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಡ್ಯೂಟಿ ಬೀಳುತ್ತೆ ಆ ಪಾರ್ಟ್ಸ್ಗಳಿಗೆ, ಅಥವಾ ಇಟ್ ವಿಲ್ ಬಿ ಅ ವೆರಿ ಫ್ರಿಕ್ಷನ್, ಕ್ಲಿಯರೆನ್ಸು ಅದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ದ ಐಡಿಯಾ ಶುಡ್ ಬಿ ಟು ಬ್ರಿಂಗ್ ದ ಹೋಲ್ ಇಕೋಸಿಸ್ಟಮ್ ಹಿಯರ್. ಬ್ರಿಂಗ್ ಬ್ಯಾಟ್ರಿ ಪ್ಯಾಕ್ ಮಾಡೋಕ್ಕೆ ಸೆಲ್ಸು ಜೊತೆಗೆ ಏನೇನು ಕಾಂಪೊನೆಂಟ್ಸ್ ಬೇಕೋ, ಅಟ್ಲೀಸ್ಟ್ ಎಲ್ಲರನ್ನೂ ತರೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅದ್ರ ಮೇಲೆ ಡ್ಯೂಟಿಗಳು ಕಡಿಮೆ ಮಾಡಬೇಕು,
ಆ ಥರ ಎಲ್ಲ ಮಾಡಿದ್ರೆ ದರ್ ಇಸ್ ಸಮ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಟು ಡೂ ಇಟ್. ಇಲ್ಲ ಅಬ್ಸಲ್ಯೂಟ್ಲಿ ವೈ ಈಗ ಟೆಸ್ಲಾದವ್ರ ಪಾಪ ಬರಬೇಕು ಅಂತ, ಟೆಸ್ಲಾ ದೇ ಆರ್ ಪಯನಿಯರ್ಸ್ ಇನ್ ಅ ವೇ ಇಫ್ ಯು ಆಸ್ಕ್ ಮಿ. ಎಸ್ ಅವ್ರಿಗೆ ಇಲ್ಲಿ ಬರ್ಲಿಕ್ಕೆ ಬಿಡ್ತಿಲ್ಲ, ಯಾಕಂದ್ರೆ ದೇ ಡೋಂಟ್ ವಾಂಟ್ ಟು ಮ್ಯಾನುಫ್ಯಾಕ್ಚರ್ ಹಿಯರ್. Yes. ಅವ್ರೇನ್ ಹೇಳ್ತಾರೆ ನಾವು ಬರೀ ಸೇಲ್ಸ್ ಮಾಡ್ತೀವಿ ಅಂತ. ನೀವು ಬರೀ ಸೇಲ್ ಮಾಡಂಗಿತ್ತಂದ್ರೆ ಇಂಪೋರ್ಟ್ ಡ್ಯೂಟಿ ನಾನು ಕೊಂಡ್ಕೊಳ್ಳೋ ನನ್ನ ಮೇಲೆ ಆ ಭಾರ ನನ್ನ ಮೇಲೆ ಬೀಳುತ್ತೆ, ನಾನು ತಗೊಳಕ್ ರೆಡಿ ಇಲ್ಲ. Right. ಮತ್ತೆ ಈ ಕೇಂದ್ರ ಸರ್ಕಾರ ಏನು ಒತ್ತು ಕೊಡ್ತಿದೆ ಮೇಕ್ ಇನ್ ಇಂಡಿಯಾ ಅನ್ನಿ ಅಥವಾ ಇಂಡಿಜಿನೈಸೇಷನ್ ಅನ್ನಿ, ಐ ಪರ್ಸನಲಿ ಬಿಲೀವ್ ಇಟ್ಸ್ ಅ ಗ್ರೇಟ್ ಥಿಂಗ್. ಯಾಕಂದ್ರೆ ಪ್ಲೀಸ್ ಟೆಲ್ ಮಿ ಇಫ್ ಯು ಡೋಂಟ್ ಅಗ್ರಿ. ನೀವೇನು ಹೇಳಿದ್ರಿ ಎಂಡ್ ಟು ಎಂಡ್ ಇಂಡಿಜಿನೈಸೇಷನ್ ಆಗಬೇಕು, ಪಾರ್ಟ್ಸ್ಗಳು ಕೂಡ ಇಲ್ಲೇ ಉತ್ಪಾದನೆ ಆಗಬೇಕು, ಅಸೆಂಬ್ಲಿ ಕೂಡ ಇಲ್ಲೇ ಆಗಬೇಕು. ನಾವು ಕೆಲವೊಂದನ್ನ ಇಂಪೋರ್ಟ್ ಮಾಡ್ತೀವಿ, ಇಲ್ಲಿ ಅಸೆಂಬಲ್ ಮಾಡ್ತೀವಿ ಅಂದರೆ ವರ್ಕೌಟ್ ಆಗ್ಲಿಕ್ಕಿಲ್ಲ ಅದು ನಂಬರ್ಸ್ ವೈಸ್. ಸೊ ನಾನು ನಿಮಗೆ ಕೇಳ್ತೀನಿ, ಹೌ ಇಂಪಾರ್ಟೆಂಟ್ ಇಸ್ ದಿಸ್? ಅಂದರೆ ಲೋಕಲಿ ಎಂಡ್ ಟು ಎಂಡ್ ಫ್ರಮ್ ದ ಮ್ಯಾಟ್ ಟಿಲ್ ದ ಬ್ಯಾಟ್ರಿ ಆ್ಯಂಡ್ ದ ಬಾಡಿ ಎಲ್ಲ ಇಲ್ಲೇ ಆಗಬೇಕು. ತುಂಬ ಚಾಲೆಂಜಸ್ ಇದೆ ಸರ್. ವಿ ಆರ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್ ನೌ, ವಿ ಕ್ಯಾನ್ ಟೆಲ್ ಯು. ಸ್ಪೀಡೋಮೀಟರ್ ಇಂಡಿಯಾದಲ್ಲಿ ಯಾರು ಮಾಡೋರಿಲ್ಲ ಜಾಸ್ತಿ. ಯುಲ್ ಬಿ ಸರ್ಪ್ರೈಸ್. ಸ್ಪೀಡೋಮೀಟರ್ ಏನು ಡಂಬ್ ಇದೆ ಅಲ್ವಾ, ಅಂದರೆ ಕ್ಲಸ್ಟರ್ ಅಲ್ವಾ, ಇಂಡಿಯಲ್ಲಿ ಆ ಥರ ಯು ಡೋಂಟ್ ಗೆಟ್ ಎನಿವನ್ ಹೂ ಮೇಕ್ಸ್ ಸ್ಪೀಡೋಮೀಟರ್. ಐ ವಾಸ್ ಸರ್ಪ್ರೈಸ್ಡ್. ಲಾಟ್ ಆಫ್ ಥಿಂಗ್ಸ್, ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ವಿ ಬೀಟ್ ಚೈನಾ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಇಂಡಿಯಾ, ಬಿಕಾಸ್ ವಿ ಹ್ಯಾವ್ ಟೂ ವೀಲರ್ ಇಕೋಸಿಸ್ಟಮ್. ಬಟ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ನೆವರ್ ಡನ್. ಮೌಲ್ಡ್ ಎಲ್ಲ ಮಾಡಿಸ್ಬೇಕು, ಇಲ್ಲಿ ಪ್ಲಾಸ್ಟಿಕ್ ಮೌಲ್ಡು ಅದೆಲ್ಲ ಮಾಡಬೇಕಂದ್ರೆ ವಿ ಟೇಕ್ ಲಾಟ್ ಆಫ್ ಟೈಮ್ ಇನ್ ಇಂಡಿಯಾ. ಚೈನಾ ಮತ್ತು ಟೈವಾನ್ ಹತ್ರ ಎಲ್ಲ ಸಕ್ಕ ಫಾಸ್ಟಾಗಿ ಮಾಡ್ತಾರೆ. So for us to get there, everything in India will take time. But what we have to focus on, how can we make this a cluster where a lot of things happen here? Certain things importing is not bad, but the main thing should start coming here. Sir, ಅದು ಬಿಡಿ, ಇವಾಗ we are heavily dependent on magnets. For electric ಎಲ್ಲ ಇದು ಮಾತಾಡ್ತಾ ಇದ್ವಿ. Magnet is a rare earth. Will the price of magnet be the same? ಇಲ್ಲಾಂದ್ರೆ ಅದು ಜಾಸ್ತಿ ಆಗ್ತಾ ಹೋದರೆ we are removing from dependency from oil and going dependency on magnet or something else. So as a country, we also have to think, how do we get access to these resources and we control these resources well. ರಿಲಕ್ಟೆನ್ಸ್ ಮೋಟರ್ಸ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವು. ಅದ್ರಲ್ಲಿ ಮ್ಯಾಗ್ನೆಟ್ಸ್ ಬೇಕಲ್ಲ ಮೋಟರ್ಗೆ, ಕಾಪರ್ ಬೇಸ್ಡ್ ಇದು ಮಾಡ್ತಾರೆ. ಸೊ ಐ ಥಿಂಕ್ ಗೌರ್ಮೆಂಟ್ ಶುಡ್ ನೌ ಅಂಡರ್ಸ್ಟ್ಯಾಂಡ್, ಹ್ಯಾವ್ ಡೀಪ್ ಸ್ಟಡೀಸ್ ಆನ್ ವಾಟ್ ಈಸ್ ನೆಕ್ಸ್ಟ್ ಅಂತ. ಒಂದು ಇದೆಲ್ಲ ಮಾಡ್ತೀವಿ ಇವಾಗ, 5 ವರ್ಷ ಮೇಲೆ ವಿ ಶುಡ್ ನಾಟ್ ಬಿ ಅನ್ ಅದರ್ ಪ್ರಾಬ್ಲಮ್ ವೇರ್ ವಿ ಆರ್ ಟ್ರೈಂಗ್ ಟು ಫಿಕ್ಸ್ ಸರ್ಟನ್ ಪ್ರಾಬ್ಲಮ್ ವಿಚ್ ವಿ ಕಾಂಟ್ ಅನ್ನಂಗೆ. ಇನ್ಫ್ರಾ ಬಿಲ್ಡ್ ಮಾಡಿಬಿಟ್ವಿ, ಎಲ್ಲ ಮಾಡಿದ್ವಿ, ಮೋಟರ್ ರೇಟ್ ಜಾಸ್ತಿ ಆಗೋಯ್ತು, ವೇರ್ ಇ ವಿ ಇಸ್ ನಾಟ್ ಅಫೋರ್ಡಬಲ್ ಅಂತ ಆಗ್ಬಾರ್ದು, ಅವ್ರು ನಾಟ್ ಸಸ್ಟೈನಬಲ್, ಅವಾಗ ಇಲ್ಲಿಗೆ ಹೋಗೋಣ, ರೈಟ್? ಸೊ ಐ ಥಿಂಕ್ there is a very important step to be done now so that we as a country doesn't miss the bus. We have to think deeply and figure out what is our strategy for next 20 years at least in terms of volumes in the ಹಿಡಿದು ಮ್ಯಾಗ್ನೆಟ್ ಎಲ್ಲಿಂದ ಸಿಗುತ್ತೆ, ಈ ಪಾರ್ಟ್ಸ್ ಎಲ್ಲಿಂದ ಸಿಗುತ್ತೆ, do we have as a country access to some trade agreements ಆಗಲಿ, otherwise some other country will go and capture this because whole world ಅಲ್ಲಿ ಗೊತ್ತು. ಅಲ್ಲ, ಆಲ್ಸೋ ಐ ಥಿಂಕ್, ಐ ಮೀನ್ ನೀವು ಒಪ್ತೀರಾ, ನಾವು ಇಲ್ಲಿ ಕೂತಿದ್ದೀವಿ ಬೆಂಗಳೂರಿನಲ್ಲಿ, ಆವಿಷ್ಕಾರದ ರಾಜಧಾನಿ ನಾವು, ಎಕ್ಸಾಕ್ಟ್ಲಿ ಸಂಶೋಧನೆಯ ರಾಜಧಾನಿ ನಾವು. Yeah. ಇಲ್ಲಿ ಕೂತು ನಾವು ಪರಿಹಾರ ಕೊಡೋಕ್ಕಾಗಲಿಲ್ಲ ಅಂದ್ರೆ ಈ ದೇಶದಲ್ಲಿ ಇನ್ಯಾರು ಕೊಡೋಕೆ ಸಾಧ್ಯ ಅಂತೀನಿ ನಾನು. ಮಾಡಿದ್ರೆ ಅದು ಇಲ್ಲಿಂದಾನೇ ಆಗಬೇಕು ಅಂತ. ಬಟ್ ಅದಕ್ಕೆ ಬೇಕಾಗಿರುವಂಥ ಆ ಸೂಕ್ತ ಬೆಂಬಲ ಸಿಗ್ತಾ ಇದೆಯಾ? ಐ ಥಿಂಕ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸಂಶೋಧನೆ ಮಾಡೋರು ಕೂಡ ಯೋಚನೆ ಮಾಡ್ತಾರೆ, ಇದರಿಂದ ಜೀವನ ನಡೆಯುತ್ತೇನಪ್ಪ ನಂದು, ನಮ್ಮ ಮನೆ ಒಲೆ ಹತ್ತತ್ತಾ, ನಾನು ಏನೋ ಸಂಶೋಧನೆ ಮಾಡ್ತೀನಿ, ಇದು ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ವಾಟ್ ಅಬೌಟ್ ಮೀ ಆ್ಯಂಡ್ ಮೈ ಲೈಫ್ ಆ್ಯಂಡ್ ಮೈ ಫ್ಯೂಚರ್? ಎಕ್ಸಾಕ್ಟ್ಲಿ. ಸೊ ದ ಗವರ್ಮೆಂಟ್, see that's a problem ಅಲ್ವಾ, ಅಂದರೆ ಎನಿಥಿಂಗ್ ಡೀಪ್ ರಿಸರ್ಚ್ doesn't have money unless it is a success. ಎಕ್ಸಾಕ್ಟ್ಲಿ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಬೇಕು, ಇಲ್ಲ ಪ್ರೈವೇಟ್ ಅವ್ರು ಇನ್ವೆಸ್ಟ್ ಮಾಡಬೇಕು, ಇಲ್ಲ ಗೌರ್ಮೆಂಟ್ ಮಾಡಬೇಕು. ಐ ಥಿಂಕ್ ಅಟ್ಲೀಸ್ಟ್ ಬಿಕಾಸ್ ವಿ ಹ್ಯಾವ್ ಅ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್, ಯಾಕಂದರೆ ನಮ್ಮ ಪೆಟ್ರೋಲ್ ಬಿಲ್ ಆಗಲೇ ಜೋರಾಗಿದೆ ದೇಶಕ್ಕೆ, ಅಟ್ಲೀಸ್ಟ್ ಟು ಎಕ್ಸ್ಕ್ಲೂಡ್ ದ್ಯಾಟ್ ಐ ಥಿಂಕ್ ವಿ ಶುಡ್ ನಾಟ್ ಜಸ್ಟ್ ಡೂ ಇ ವಿ, ವಿ ಶುಡ್ ಥಿಂಕ್ ಮೋರ್ ಆಸ್ ವೆಲ್. ಹೈಡ್ರೋಜನ್ನು ನೋಡಬೇಕು, ಇ ವಿನೂ ನೋಡಬೇಕು, ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಥಿಂಕ್ ಡೀಪ್ಲಿ ಆನ್ ದಿಸ್ ಆ್ಯಂಡ್ ಅಟ್ರಾಕ್ಟ್ ಬೆಸ್ಟ್ ಆಫ್ ದ ಟ್ಯಾಲೆಂಟ್ ಟು ಡೂ ರಿಸರ್ಚ್. ಅಂದರೆ R&D ಮೇಲೂ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಕು. ಇಟ್ ಕ್ಯಾನ್ ಬಿ ಲೈಕ್ CSR ಅಲ್ಲಿ ದಿಸ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಎಲಿಜಿಬಲ್, ಆ್ಯಂಡ್ ವಿ ಶುಡ್ ಟ್ರೈ ಆ್ಯಂಡ್ ಸಿ ಏನೇನೆಲ್ಲ ಮಾಡೋಕ್ಕಾಗತ್ತೆ. ಲೈಕ್ ಫ್ರಮ್ ದ ಸಿಂಪ್ಲೆಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಸೇಯಿಂಗ್ ಬಸ್ ಲೈನಲ್ಲಿ ಇದು ಮಾಡೋದು ಇದಾಗುತ್ತೆ. ಸಿ ಬೇಸಿಕಲಿ ಇಟ್ ವಿಲ್ ಆಕ್ಸಲರೇಟ್ ದ ಕರ್ವ್. 20 ವರ್ಷದಲ್ಲಿ ಗೊತ್ತಾಗೋ ಬದಲು 1 ವರ್ಷದಲ್ಲಿ ಗೊತ್ತಾಗಲಿ ಏನು ಸರಿನಾ ತಪ್ಪ ನನಗೆ, ಈಸ್ ಇ ವಿ ದ ರೈಟ್ ಥಿಂಗ್ ಅನ್ನೋಗೆ. ಸೊ ವಿ ಹ್ಯಾವ್ ಟು ಆಕ್ಸಲರೇಟ್ ಎವ್ರಿಥಿಂಗ್ ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ 2 decades ಟು ಫಿಗರ್ ಔಟ್ ವಾಟ್ ಎವರ್ ವಿ ಡಿಡ್ ಇನ್ 2015 ಫಸ್ಟ್ ಫೈಮಿಂದ ಇಲ್ಲಿವರೆಗೂ ಅದನ್ನು ಆಕ್ಸಲರೇಟ್ ಮಾಡೋಕ್ಕಾಗತ್ತಾ? ಕ್ಯಾನ್ ವಿ ಟೆಸ್ಟ್ ಔಟ್ ಲಾಟ್ ಆಫ್ ಥಿಂಗ್ಸ್ ಇನ್ 1 year ಸೊ ದಟ್ ವಿ ನೋ ವೇರ್ ಟು ಇನ್ವೆಸ್ಟ್? ಸೌಕರ್ಯಗಳ ಕೊರತೆ ಇದೆ, ಅದಕ್ಕೆ ನಾನು ಇ ವಿ ತಗೊಳ್ಳೋದಿಲ್ಲ. ಇದು 10 ಜನರ ಒಂದು ಅಭಿಪ್ರಾಯ. ಒಂದು ಅವ್ರು ತಿಳ್ಕೊಂಡಿರ್ತಾರೆ, ಅಥವಾ ಬೇರೆಯವ್ರು ಹೇಳಿದ್ ಕೇಳಿ ಅವರು ಆ ಅಭಿಪ್ರಾಯವನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ, ಅವ್ರ ಅಭಿಪ್ರಾಯ ಆಗೋಗಿರುತ್ತೆ. ಸಚಿನ್ ಅವ್ರು ಈಗ ಹೇಳಿದ್ರು, ದಟ್ ಕಾಟ್ ಮೈ ಅಟೆನ್ಷನ್. ಎವ್ರಿ ಕಿಲೋಮೀಟರ್ ಸ್ವಾಪ್ ಸ್ಟೇಷನ್ ಇದೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದು ಕ್ವಿಕ್ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಅಂದರೆ ಇವತ್ತು ಫಾರ್ ವಾಟ್ ಎವರ್ ರೀಸನ್ಸ್ ನಾನು ಚಾರ್ಜ್ ಮಾಡೋಕ್ಕಾಗಲಿಲ್ಲ ನನ್ನ ಬ್ಯಾಟ್ರಿಯನ್ನು, ನಾನು ಮನೆಯಿಂದ ಹೊರಟಿದ್ದೀನಿ ಫ್ರಮ್ ವಿಚ್ ಎವರ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಿಗೆ ಸೀಮಿತವಾಗಿ ಮಾತಾಡ್ತೀನಿ, ಅದಾದ್ಮೇಲೆ ವಿಲ್ ಎಕ್ಸ್ಟೆಂಡ್ ಟು ಕರ್ನಾಟಕ. ಸೊ ನಾನು ಯಾವುದೇ ಪಾರ್ಟ್ ಆಫ್ ದ ಸಿಟಿಯಿಂದ ಎಲ್ಲೇ ಹೊರಟ್ರು ನನಗೆ ಆ ಬ್ಯಾಟ್ರಿ ಸ್ವಾಪ್ ಮಾಡುವಂಥ ಅವಕಾಶ ಇದೆಯಾ? ಡೆಫಿನೆಟ್ಲಿ ಇದೆ.
ಸಿ ಐ ಮೀನ್ ಸೊ ನಾವು ಬೌನ್ಸಿಂದ ಮಾತಾಡ್ತಾ ಇದ್ದೀವಲ್ವ, ಸೊ ಬೌನ್ಸ್ ಹ್ಯಾಸ್ ಅ ಫ್ಲೀಟ್ ಆಫ್ ಡಾಕ್ಲೆಸ್ ಸ್ಕೂಟರ್ಸ್ ದ್ಯಾಟ್ ಫೀಡ್ಸ್ ಇನ್ ಟು ದಿಸ್ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ಸ್ ಟುಡೇ. ಸೊ ಬೆಂಗಳೂರಲ್ಲಿ ಇಫ್ ಯಾರಾದರೂ ಒಬ್ಬರು ನಮ್ಮ ಗಾಡಿನ ಪಿಕ್ ಮಾಡಿ ಇನ್ನೊಂದು ಕಡೆ ಡ್ರಾಪ್ ಮಾಡಿದೆ ಅಂದರೆ ಇಟ್ ಈಸ್ ಆಲ್ ರನ್ನಿಂಗ್ ಆನ್ EV, ಇಟ್ ಆಲ್ ರನ್ಸ್ ಆನ್ ದ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ. ಸೊ ಹಂಗಿದ್ದಾಗ ಆ ಬ್ಯಾಟ್ರಿಗೆ ಸ್ವಾಪಿಂಗ್ ಬೇಕು, ರೈಟ್? ಇವಾಗ ಡ್ರೈನ್ ಆಗಿರುತ್ತೆ, ನೆಕ್ಸ್ಟ್ ಯಾರಾದರೂ ಬಂದು ಪಿಕ್ ಮಾಡೋ ಮುಂಚೆ ಅದಕ್ಕೆ ಸ್ವಾಪ್ ಆಗಬೇಕು. ಸೊ ವಿ ಆರ್ ಫೀಡಿಂಗ್ ಇನ್ ಟು ದ ಸೇಮ್ ಸ್ವಾಪಿಂಗ್ ನೆಟ್ವರ್ಕ್ ದಟ್ ಎಕ್ಸಿಸ್ಟ್ ಟುಡೇ ಆ್ಯಂಡ್ ಇಟ್ ಎಕ್ಸಿಸ್ಟ್ ಎವ್ರಿ ಕಿಲೋಮೀಟರ್ ಇನ್ ಬ್ಯಾಂಗ್ಳೂರ್ ಅಲ್ವಾ. ಸೊ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ ಇಸ್ ಓಪನಿಂಗ್ ಇಟ್ ಅಪ್ ಟು ದ ಪಬ್ಲಿಕ್, ಸೇಯಿಂಗ್ ದಟ್ ಇದುವರೆಗೂ ನಾವು ಯೂಸ್ ಮಾಡ್ತಿದ್ವಿ, ಇವಾಗ ನೀವು ಬಂದು ಯೂಸ್ ಮಾಡಿ ಅಂತ, ರೈಟ್? ಸೊ ಈ ನಂಬರು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಮ್ಮಿ ಆಗಿಬಿಡುತ್ತೆ, ರೈಟ್? ಇಲ್ ಕಮ್ ಫಾರ್ ಎವ್ರಿ 500 meters there is a ಇದು ಸ್ವಾಪಿಂಗ್. ಎವ್ರಿ ಕಿರಾಣ ಅಂಗಡಿ ವಿಲ್ ಹ್ಯಾವ್ ಅ ಬ್ಯಾಟರಿ ಸ್ವಾಪ್. ದಟ್ಸ್ ಹೌ ಇಟ್ ಇಸ್ ಟುಡೇ. ಗೊತ್ತಾಯ್ತು. ಯು ಹ್ಯಾವ್ ಟೈ ಅಪ್ಸ್ ವಿತ್ ಲೋಕಲ್ ಶಾಪ್ಸ್, ಪೆಟ್ರೋಲ್ ಬಂಕ್ಸ್ ಎಲ್ಲರೂ ಕೂಡ ನಿಮ್ಮ ಮನೆಯನ್ನು ಕೂಡ ಓಪನ್ ಮಾಡೋದು ಬ್ಯಾಟ್ರಿ ಸ್ವಾಪಿಂಗ್ಗೆ. ಯು ಕ್ಯಾನ್ ಬಿ ಪಾರ್ಟ್ ಆಫ್ ದಿಸ್ ಎವಲ್ಯೂಷನ್, ರೈಟ್? ಸೇಯಿಂಗ್ ದಟ್ ಐ ವಿಲ್ ಇನ್ವೆಸ್ಟ್ ಇನ್ ಬ್ಯಾಟ್ರೀಸ್. FD ಹಾಕೋ ಬದಲು ಬ್ಯಾಟ್ರಿ ಇನ್ವೆಸ್ಟ್ ಮಾಡ್ತೀನಿ, ಅದ್ರ ಮೇಲೆ ದುಡ್ಡು ಮಾಡ್ತೀನಿ ನನಗೆ. ಸೊ ದೀಸ್ ಆರ್ ದ innovations that we are enabling. It has to be a movement like this. Sir, but I think media and us and everyone have a role to play. We have to build that awareness. For instance, ನಾವು ಇವಾಗ 2 ಕೋಟಿ ಕಿಲೋಮೀಟರ್ EV ಬ್ಯಾಟ್ರಿಲಿ ಮಾಡಿದ್ದೀವಿ. ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬ್ಯಾಟ್ರಿ ಬಸ್ಟ್ ಆಗ್ತಾರೆ, ವೀಡಿಯೋ ಬಂದುಬಿಟ್ಟಿರುತ್ತೆ, ಅದನ್ನ ನೋಡ್ಕೊಂಡು ಎಲ್ಲ ಎದುರ್ಕೊಂಡ್ಬಿಟ್ಟಿರ್ತಾರೆ. ನೋಡಿದ್ದನ್ನು ಪ್ರಮಾಣಿಸಿ ಇರೋದನ್ನ ಕ್ಲಿಯರಾಗಿ ಇದು ಮಾಡಬೇಕು. ಐ ಥಿಂಕ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಅ ರೋಲ್ ಟು ಪ್ಲೇ ಟು ಬ್ರಿಂಗ್ ಅವೇರ್ನೆಸ್ ಆ್ಯಂಡ್ ಆಲ್ಸೋ ಸ್ಟ್ಯಾಂಡರ್ಡೈಸ್ ಸರ್ಟನ್ ಥಿಂಗ್ಸ್ ಸೊ ದಟ್ ಕನ್ಸ್ಯೂಮರ್ ಕ್ಯಾನ್ ಕಮ್ ಅಂಡ್ ಟ್ರಸ್ಟ್. ಇವಾಗ ISI ಮಾರ್ಕ್ ಆಗಲಿ ಆ ಥರ ಎಲ್ಲ ಹೆಂಗಿದೆಯೋ ಅದೇ ಥರ ಇಫ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ಪೀಪಲ್ ಶುಡ್ ನೋ ದಟ್ ಓಕೆ ಇದಿದ್ರೆ ಐ ಕ್ಯಾನ್ ಟ್ರಸ್ಟ್, ಐ ಡೋಂಟ್ ಹ್ಯಾವ್ ಟು ವರಿ, ಐ ಡೋಂಟ್ ಹ್ಯಾವ್ ಟು ಡೂ ರಿಸರ್ಚ್. ಜನಕ್ಕೆ ರಿಸರ್ಚ್ ಮಾಡಿ ಅಂದರೆ ಸಖತ್ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಮೇಕ್ ಇಟ್ ಈಸಿ ಫಾರ್ ದಮ್ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ಅವ್ರಿಗೆ ಒಂದು ಅಶೂರೆನ್ಸ್ ಕೊಡುವಂಥ ಪ್ರಾಡಕ್ಟ್ ನಾವು ಖಂಡಿತ ಬಿಲ್ಡ್ ಮಾಡಬೇಕು, ಖಂಡಿತ. ರೈಟ್? ಎನಿವೆ, ನೀವು ಭಾಳ ಒಂದು ಇಂಟ್ರೆಸ್ಟಿಂಗ್ ಒಂದು ಮಾತು ಹೇಳಿದ್ರಿ, ಗೋವಾ ಗೌರ್ಮೆಂಟ್ ಏನು ಮಾಡಿದೆ ಅಂತ. ಅದ್ರ ಬಗ್ಗೆ ಬ್ರೇಕ್ ಆದಮೇಲೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತಗೋತೀನಿ. ಬಟ್ ಆ ರೀತಿ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ಕ್ರಾಂತಿ ಯಾವ ವೇಗದಲ್ಲಿ ಸಾಕ್ತಿದೆ ಇವತ್ತು, ಅದು ಇನ್ನೊಂದು ಸ್ವಲ್ಪ ಪುಷ್ಟಿ ತುಂಬಿ ಇನ್ನೂ ಬೇಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ ಎನಿ ಕೇಸ್ ನೀವು ಕೂಡ ಮಾತನಾಡ್ಬೋದು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಫೋನ್ ಮಾಡಿ ನಿಮ್ಮ ಪ್ರಶ್ನೆ ಅಭಿಪ್ರಾಯ ಏನೇ ಇದ್ರೂ ನಮ್ಮ ಜೊತೆ ಹಂಚ್ಕೊಳ್ಬೋದು. ಈ ಆಟೋ ಕ್ರಾಂತಿಯಲ್ಲಿ ಅವಶ್ಯಕತೆ ಇರೋದು ರಚನಾತ್ಮಕ ಚಿಂತನೆ, ರಚನಾತ್ಮಕ ನಿರ್ಧಾರಗಳು ಕೂಡ. ಕೆಲವೊಮ್ಮೆ ಕೆಲವೊಂದು ಸಣ್ಣ ಸಣ್ಣ ಸಮುದಾಯದವರಿಗೆ ನೋವು ಕಷ್ಟ ಆಗ್ಬೋದು, ಬಟ್ ಸರ್ಕಾರ ಧೈರ್ಯ ಮಾಡಿ ಅಂಥ ನಿರ್ಧಾರಗಳನ್ನ ಮಾಡಬೇಕು. ಯಾಕಂದರೆ ಅದು ಇವತ್ತು ಮಾಡಿದ್ರೆ ನಾಳೆ ಅದು ಒಳ್ಳೇದಾಗ್ತದೆ. ಯಾರು ಇವತ್ತು ಕಷ್ಟ ಅನುಭವಿಸಿದ್ದಾರೆ ಅವರು ನಾಳೆ ಅದನ್ನು ಒಪ್ತಾರೆ. ಅಂಥ ಒಂದು ನಿರ್ಧಾರ ಗೋವಾನಲ್ಲಿ ಆಯಿತು. ಸಚಿನ್ ಅವ್ರು ಅದ್ರ ಬಗ್ಗೆ ಹೇಳ್ತಾರೆ, ಹೇಳಿ ಸಚಿನ್. ಹೌದು. ಸೊ ಗೋವಾ ಗೌರ್ಮೆಂಟ್ ಏನು ನಿರ್ಧಾರ ಮಾಡುತ್ತೆ ಅಂದರೆ, ಈ ಡೆಲಿವ್ರಿ ಬಾಯ್ ಸೆಗ್ಮೆಂಟ್ ಇರ್ತಾರಲ್ವ, ಯಾರು ಡೆಲಿವ್ರಿ ಮಾಡ್ತಾರೆ, ಸೊ ಅವ್ರದ್ದು ಗಾಡಿಗಳನ್ನು ದೇ ಇದರ್ ಹ್ಯಾವ್ ಟು get on to an EV by 2025 or they have to convert their existing vehicles to EV by 2025. All delivery agents. All delivery agents. Anything. Yeah. As far as you are into delivery, you have to convert. ಹೌದು ಹೌದು. ಸೊ ಇದಾದ ತಕ್ಷಣ ಏನಾಗುತ್ತೆ ಅಂದರೆ there is a push now from the government and it's not a push. ಅದು ಏನಂತಾರೆ, ತಾನಾಶಾಹಿ ಆಗಲ್ಲ ಅದು. I'll tell you why. Because I'll give you a simple example. ಈ ಡೆಲಿವರಿ ಬಾಯ್ಗಳು ದಿನಕ್ಕೆ 100ರಿಂದ 120 ಕಿಲೋಮೀಟರ್ ಓಡಿಸ್ತಾರೆ. ಓಕೆ, ಇಫ್ ದೇ ಆರ್ ಯೂಸಿಂಗ್ ಆನ್ ಆಕ್ಟಿವಾ 5-6 year old ಆಕ್ಟಿವಾ ಅಂದರೆ ಅದ್ರ ಮೈಲೇಜ್ ಬಂದುಬಿಟ್ಟು 30 kilometers per liter. ಅದಕ್ಕಿಂತ ಜಾಸ್ತಿ ಸಿಗೋದೇ ಇಲ್ಲ. ಓಕೆ, ಯು ಆರ್ ಸ್ಪೆಂಡಿಂಗ್ ಅಬೌಟ್ 3.2 to 3.3 rupees a kilometer. The minute you convert to electric and become part of the whole swapping network, your cost comes down to 1 rupees. So you are saving about 2.2 to 2.3 rupees a kilometer. So that's 1/3 that you are spending on fuel. So on 100 kilometers you're saving about 200-300 rupees. Absolutely. Yeah, between. Right? So 30 days ಅಲ್ಲಿ, I mean, if you roughly see, right, someone who rides 100 kilometers, you can pocket about 5,000 rupees. ತುಂಬಾ ಚೆನ್ನಾಗಿದೆಯಲ್ಲ ಇದು. ಯಾಕಂದ್ರೆ ನಾವು ನ್ಯೂಸ್ ಫಸ್ಟ್ ಅಲ್ಲಿ ಇದ್ರ ಬಗ್ಗೆ ನಾವೊಂದು ಸ್ಟೋರಿ ಮಾಡಿಸಿದ್ದೀವಿ. ನಮಗೆ ಗೊತ್ತಿದೆ ಈ ಡೆಲಿವರಿ ಹುಡುಗರಿಗೆ ಈ ಪೆಟ್ರೋಲ್ ಬೆಲೆ ಏರ್ದಾಗ ಅವ್ರಿಗೆ ಪೇಮೆಂಟ್ ಅಷ್ಟೇ ಉಳಿಯುತ್ತೆ. ಹೌದು. ಪೆಟ್ರೋಲ್ ರೇಟ್ ಇಸ್ ವಾಲಟೈಲ್, ನಾಟ್ ಇಸ್ ಸ್ಯಾಲ್ರಿ. ಎಕ್ಸಾಕ್ಟ್ಲಿ. ಅವ್ನ ಸ್ಯಾಲ್ರಿ ಅಷ್ಟೇ ಇತ್ತು, ಪಾಪ ಅವನು ಓಡಾಡ್ತಾ ಇದ್ದ, ಅವ್ನ ಜೋಬಿಂದ ದುಡ್ಡು ಹಾಕಿ ಮಾಡುವಂತ ಪರಿಸ್ಥಿತಿ. ಹೌದು. ಬಟ್ ಇದೇನ್ ಹೇಳಿದೀರಾ ನೀವು, ಇದು ದಿಸ್ ಇಸ್ ಅ ವಿನ್ ಸಿಚುವೇಶನ್. ಅಬ್ಸಲ್ಯೂಟ್ಲಿ. ಈ ತರದೊಂದು ಮಾಡಬೇಕು. ಮತ್ತೊಂದು ಪ್ರಶ್ನೆ ಏನ್ ಪಾಪ ಬರುತ್ತೆ, ಸರ್ ವಿ ಆರ್ ಇಂಡಿಯನ್ಸ್, ನಾವು ಬರೀ ಕೊಂಡ್ಕೊಳ್ಳೋದಲ್ಲ, ಕೊಂಡ್ಕೊಂಡ್ಮೇಲೆ ಮಾರೋದ್ರ ಬಗ್ಗೆನೂ ನಾವು ಕೊಂಡ್ಕೋಬೇಕಾದ್ರೆ ಯೋಚನೆ ಮಾಡ್ತೀವಿ. ಸೊ ರೀಸೇಲ್ ಇಸ್ ಅ ವೆರಿ ಬಿಗ್ ಇಶ್ಯೂ. ವಿವೇಕಾನಂದ ಅವರೇ, ಈಗ ನಾನು ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಳೋದಕ್ಕೇನೆ ಒಂಥರ ನನಗೆ 10 ಪ್ರಶ್ನೆಗಳು, ಸಂಶಯ, ಭಯ ಅನ್ನಿ. ಇನ್ನು ತಗೊಂಡ್ಮೇಲೆ ರೀಸೇಲ್ ಬಗ್ಗೆ ಅದು ಇನ್ನೊಂದು, ಬಿಕಾಸ್ ಈ ಮಾರ್ಕೆಟ್ ಇರೋದೇ ಸಣ್ಣ, ಇದರಲ್ಲಿ ಹೋಗಿ ರೀಸೇಲ್ ಮಾಡೋದು ನಿಮ್ಮ ಅನುಭವ ಏನಿದೆ ಇದರಲ್ಲಿ? ಸರ್, ಇಲ್ಲಿ ಕಂಪ್ನಿಗಳು ದೇ ಹ್ಯಾವ್ ಟು ಸ್ಟೆಪ್ ಇನ್. ಕಂಪ್ನಿಗಳಿಗೆ ಗೊತ್ತು ಅವ್ರು ಸ್ಕೂಟರ್ ಏನು ಬಿಲ್ಡ್ ಮಾಡಿದ್ದಾರೆ ಅಂತ. ದೇ ಹ್ಯಾವ್ ಟು ಗಿವ್ ಗ್ಯಾರಂಟಿ. ಅನ್ಲೈಕ್ ಪೆಟ್ರೋಲ್ ಸ್ಕೂಟರಲ್ಲಾದರೆ ಗೊತ್ತಾಗ್ತಾ ಇರಲಿಲ್ಲ, ಇಂಜಿನ್ ಏನಾಗಿದೆ ತೆಗ್ನೋಡೋವರೆಗೂ ಗೊತ್ತಾಗಲ್ಲ. ಆದರೆ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಅಂದರೆ ಎಲ್ಲ ರಿಮೋಟ್ಲಿ ಗೊತ್ತಾಗುತ್ತೆ. ಬ್ಯಾಟ್ರಿ ಲೈಫ್ ಎಷ್ಟು ಮಿಕ್ಕಿದೆ, ಮೋಟ್ರ್ ಹೆಂಗೆ ಓಡಿದೆ, ಯು ಕ್ಯಾನ್ ಟ್ರ್ಯಾಕ್ ಎವ್ರಿಥಿಂಗ್. ಆಸ್ ಅ ಕಂಪ್ನಿ ವಾಟ್ ವಿ ಶುಡ್ ಡೂ ಇಸ್ ದಟ್ ವಿ ಶುಡ್ ಗಿವ್ ಬೈ ಬ್ಯಾಕ್ ಗ್ಯಾರಂಟಿ.
ನಾವೇ ತಾನೇ ಕಟ್ಟಿರೋದು ಸ್ಕೂಟ್ರನ್ನ. ವಿ ಶುಡ್ ಗಿವ್ ಬೈ ಬ್ಯಾಕ್ ಗ್ಯಾರಂಟಿ. ಪೆಟ್ರೋಲ್ ಸ್ಕೂಟ್ರಲ್ಲಿ ಅದೇ ಕಷ್ಟ ಇರೋದು, ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ ಗಾಡಿ ಹೇಳಾಗುತ್ತೆ ಆ ಥರ ಎಲ್ಲ. ಇದರಲ್ಲಿ ಏನೂ ಇಲ್ವಲ್ಲ ಮೇಂಟೆನೆನ್ಸು. ಬ್ಯಾಟ್ರಿ ಅದ್ರ ಪಾಡಿಗೆ ಓಡುತ್ತೆ, ಮೋಟ್ರ್. ಸೊ ಆಸ್ ಅ ಕಂಪ್ನೀಸ್ ವಿ ಹ್ಯಾವ್ ಟು ಸ್ಟೆಪ್ ಇನ್ ಸೇಯಿಂಗ್ ದಟ್ ಯು ಶುಡ್ ಗಿವ್ ಬೈ ಬ್ಯಾಕ್ ಗ್ಯಾರಂಟಿ. ದಟ್ ಇಸ್ ಒನ್ ಥಿಂಗ್ ದಟ್ ಬೌನ್ಸ್ ಇಸ್ ಡೂಯಿಂಗ್. ಬೌನ್ಸಲ್ಲಿ ಏನು ಹೇಳ್ತಾ ಇದೀವಿ, ನಮ್ಗೆ ಗೊತ್ತು ಈ ಸ್ಕೂಟ್ರ್ ಏನು ಅಂತ, ಅದ್ರಲ್ಲಿ ಏನು ಓಡಿದೆ ಅಂತ. ವಿ ವಿಲ್ ಗಿವ್ ಬೈ ಬ್ಯಾಕ್ ಗ್ಯಾರಂಟಿ. ಯು ಡೋಂಟ್ ವರಿ ಅಬೌಟ್ ಸೆಲ್ಲಿಂಗ್ ಇಟ್ ಇನ್ ದ ಮಾರ್ಕೆಟ್. ಯಾಕಂದ್ರೆ ಲೈಕ್ ಯು ಸೆಡ್, ಸ್ಕೂಟರ್ ತೊಗೊಂಡ್ರೆ ಕಡಿಮೆ ಇದ್ದಾರೆ, ಅದನ್ನ ಮಾರಿದಾಗ ಯಾರು ತೊಗೊಂತಾರೆ ಯಾರಿಗೂ ಗೊತ್ತಿಲ್ಲ. ಸೊ ಪೀಪಲ್ ವಿಲ್ ಪ್ಲೇ ಸೇಫ್. ಸೊ ಆಸ್ ಕಂಪ್ನೀಸ್ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂಡ್ ಸೇ ವಿಲ್ ಗಿವ್ ಬೈ ಬ್ಯಾಕ್ ಗ್ಯಾರಂಟಿ. ಇಷ್ಟು ಕಿಲೋಮೀಟರ್ಗೆ ಇಷ್ಟು ಕೊಡ್ತೀವಿ, ಇಷ್ಟು ಕಿಲೋಮೀಟರ್ಗೆ ಇಷ್ಟು ಕೊಡ್ತೀವಿ, ನೀ ತಲೆ ಕೆಡ್ಸ್ಕೊಂಬಿಡಿ. ದಿಸ್ ಇಸ್ ದ ಗ್ಯಾರಂಟಿ. ನನಗೆ ಗೋಲ್ಡ್ ಮಾರಕ್ಕೆ ಇವತ್ತು ಯಾವತ್ತು ಏನು ತಲೆನೋವಿಲ್ಲ ತಾನೆ. ಅದೇ ಥರ ಕಂಪ್ನಿ ಶುಡ್ ಕಮ್ ಇನ್ ಅಂಡ್ ಸೇ ದಟ್ ದಿಸ್ ಇಸ್ ಮೈ ಪ್ರಾಡಕ್ಟ್, ಐ ವಿಲ್ ಗಿವ್ ಯು ಗ್ಯಾರಂಟಿ. ಆಮೇಲೆ ಗುದ್ದಿ ಮುರ್ಕೊಂಡು ಬಂದ್ರೆ ಕೊಡೋದಿಲ್ಲ, ಆಬ್ವಿಯಸ್ಲಿ ಕಂಡೀಷನ್ಸ್ ಅಪ್ಲೈ ಅಲ್ಲ. ಈಗ ಇನ್ ಕೆಲವೇ ನಿಮಿಷಗಳಲ್ಲಿ ನಮ್ಮ ವೀಕ್ಷಕರು ಫೋನ್ ಮಾಡ್ತಾರೆ, ಅವ್ರು ಕೇಳ್ತಾರೆ. ಅಲ್ಲಿ ತನಕ ನನಗೊಂದು ಅವಕಾಶ ಇದೆ, ನಾನು ಕೇಳ್ಬಿಡ್ತೀನಿ. ಸರ್ವಿಸ್ನು ಒಂದು ಪ್ರಶ್ನೆ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಬ್ಯಾಟ್ರಿ ಇಸ್ ಬ್ಯಾಟ್ರಿ, ಬಟ್ ದ ಬ್ರೇಕ್ ಪ್ಯಾಡ್ಸ್ ಆರ್ ಬ್ರೇಕ್ ಪ್ಯಾಡ್ಸ್. ದರ್ ಟೂ ಡಿಫರೆಂಟ್ ಥಿಂಗ್ಸ್. ನೀವು ಬ್ಯಾಟ್ರಿ ಬಗ್ಗೆ ನೀವು ಗ್ಯಾರಂಟಿ ಕೊಡ್ಬೋದು, ಈ ಬ್ರೇಕು ಮತ್ತೊಂದು ಇನ್ನೊಂದು ಇದ್ರ ಬಗ್ಗೆ ಎಲ್ಲ. ಈ ಸರ್ವಿಸ್ದು ವಿಷಯ ಬಂದಾಗ ಹೇಗೆ? ಫಾರ್ ಎಕ್ಸಾಂಪಲ್ ದ ಪ್ಲಾಸ್ಟಿಕ್ಸ್ ಆನ್ ದ ಬಾಡಿ, ಅದು ಜಾರ್ ಆಗ್ತಿದೆ. ನಾನು ಓಡಿಸೋ ರೋಡು ಬೆಂಗಳೂರು ರೋಡ್ ಥ್ಯಾಂಕ್ಸ್ ಟು BBMP ತುಂಬ ಚೆನ್ನಾಗಿದೆ. ಸೊ ಹೀಗಿದ್ದಾಗ ಅದಕ್ಕೂ ಒಂದು ಸಂಬಂಧ ಇದೆ. ಡಿಸ್ಚಾರ್ಜು ಎಕ್ಸ್ಪೆಂಡಿಂಗ್ ಆಫ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಆನ್ ಪಾಟ್ ಹೋಲ್ ರಿಡನ್ ರೋಡ್ಸ್, ಆನ್ ಗ್ರಾವೆಲ್ಡ್ ಸರ್ಫೇಸಸ್. ಕಲ್ಲು ಮಣ್ಣು ಇರೋ ರಸ್ತೆ ಮೇಲೆ ಗಾಡಿ ಓಡಿಸಿದಾಗ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಇನ್ನೂ ಜಾಸ್ತಿ ಆಗುತ್ತೆ ದ್ಯಾನ್ ನಾರ್ಮಲ್. ಈ ರೀತಿಯ ಪ್ರಶ್ನೆಗಳು ಕೂಡ, ಅದನ್ನ ಹೇಗೆ ಉತ್ತರಿಸ್ತೀರಿ ಸರ್? ಅದೇ ಐ ಥಿಂಕ್ ಐ ಸೆಡ್ ಎವ್ರಿ ಒನ್ ಹ್ಯಾಸ್ ಅ ರೋಲ್ ಟು ಪ್ಲೇ ಇನಿಷಿಯಲ್ ಡೇಸ್. ಕಂಪ್ನೀಸ್ ನೋ ವಾಟ್ ಇಸ್ ದ ಮೇಂಟೆನೆನ್ಸ್ ಕಾಸ್ಟ್. ಈ ಬ್ರೇಕ್ ಪ್ಯಾಡು there is a variance, brake pad variance ಎಲ್ಲ ಸಖತ್ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಟ್ ವಿಲ್ ಬಿ ದ ಕಾಸ್ಟ್ ಅಂತ. ಆ್ಯಂಡ್ ಯು ಶುಡ್ ಬಿಲ್ಡ್ ಟ್ರಾನ್ಸ್ಪರೆನ್ಸಿ ಟು ಕನ್ಸ್ಯೂಮರ್. ಏನು ಕೊಡ್ಬೇಕು ಕನ್ಸ್ಯೂಮರ್ಗೆ ಅಂದರೆ ಅನ್ ಆಪ್ಷನ್ ಸೇಯಿಂಗ್ ದಟ್ ಈ ವರ್ಷದ ಫುಲ್ ಮೇಂಟೆನೆನ್ಸ್ ನೋಡ್ಕೊಂತೀವಿ, ಇಷ್ಟು ಖರ್ಚಾಗುತ್ತೆ. ಪ್ಲಾಸ್ಟಿಕ್ಗೆಲ್ಲ ನೀವು ಗುದ್ಕೊಂಬರ್ಬೇಡಿ, ಬಟ್ ವಿ ಗಿವ್ ಯು ಅ ಗುಡ್ ಸ್ಕೂಟರ್ ಬಿಲ್ಡ್ ಫಾರ್ ಇಂಡಿಯಾ, ಬಿಲ್ಡ್ ಫಾರ್ ಇಂಡಿಯನ್ ರೋಡ್ಸ್, ಆ್ಯಂಡ್ ದಿಸ್ ಈಸ್ ಯುವರ್ ಮೇಂಟೆನೆನ್ಸ್ ಕಾಸ್ಟ್ ಫಿಕ್ಸ್ಡ್. ಇಫ್ ಯು ಮೇಕ್ ಇಟ್ ಫಿಕ್ಸ್ಡ್, ದರ್ ಇಸ್ ಕ್ಲಾರಿಟಿ ಆ್ಯಂಡ್ ದರ್ ಇಸ್ ಟ್ರಾನ್ಸ್ಪರೆನ್ಸಿ. ಯೂಸರ್ ಕ್ಯಾನ್ ಸೇ ಇಲ್ಲ ನಾನು ಬಂದಾಗ ಕಟ್ಕೊತೀನಿ ಅಂತ, ಬಟ್ ಯು ಶುಡ್ ಹ್ಯಾವ್ ಅನ್ ಆಪ್ಷನ್ ಸೇಯಿಂಗ್ ದಟ್ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಥರ ಕಂಪ್ನಿ ಶುಡ್ ಆಫರ್. ಓಕೆ, ವೇರ್ ನಾವು ಪ್ರತಿ ತಿಂಗಳು ಇಷ್ಟೇ ಬರ್ಬೋದು, ಅಥವಾ ವರ್ಷಕ್ಕೆ 500 ರೂಪಾಯಿ ಬರ್ಬೋದು ಮೇಂಟೆನೆನ್ಸು. ಅವ್ರು ಆಗಲೇ ಹೇಳಿದ್ದಾರೆ ಏನಾದ್ರು ಬಂದರೆ ಮಾಡ್ಕೊಡ್ತೀವಿ ಅಂತ. ಆಕ್ಸಿಡೆಂಟ್ ಎಲ್ಲ ಕವರ್ ಆಗಲ್ಲ, ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್ ಅಂತ. ಸೊ ಯು ಶುಡ್ ಕೀಪ್ ರಿಮೂವಿಂಗ್ ದೇರ್ ವರೀಸ್ ಆ್ಯಂಡ್ ಟ್ರೈ ಟು ಮೇಕ್ ಇಟ್ ಕಾನ್ಸ್ಟೆಂಟ್ ಅಶ್ಯೂರೆನ್ಸ್. ಸೊ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ವೆಲ್ ಸೆಡ್. ಈಗ ನಾನು ಅವಾಗಲೇ ಹೇಳಿದೆ, ಸ್ಥಳೀಯ ಮತ್ತು ಜಿಲ್ಲಾಡಳಿತಗಳ ಒಂದು ಪಾತ್ರ ಭಾಳ ಮಹತ್ವದ್ದಿದೆ. ವಿಶ್ವದಾದ್ಯಂತ ಇದನ್ನ ನಾವು ನೋಡಿ ಸಾಬೀತಾಗಿರುವಂತಹ ವಿಷಯ ಇದು. ಸಮ್ ಸಿಟಿಂಗ್ ಇನ್ ಡೆಲ್ಲಿ ಕೆನಾಟ್ ಡಿಸೈಡ್ ಫಾರ್ ಬ್ಯಾಂಗ್ಳೂರ್. ಬೆಂಗಳೂರಲ್ಲಿ ಹಿಂಗೆ ಮಾಡ್ರಪ್ಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಬೆಂಗಳೂರಲ್ಲಿ ಕೂತಿರೋರೇ ಮಾಡ್ಬೇಕಾ ನಿರ್ಧಾರನ. ಅದಕ್ಕೆ ನಾನು ಕೇಳ್ತೀನಿ, ಡಿಸ್ಟ್ರಿಕ್ಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಬೆಸ್ಕಾಮ್. ನಾನು ಮೊನ್ನೆ ಅಗೇನ್ ನಮ್ಮಲ್ಲೇ ವರದಿ ಆಗಿದೆ ಒಂದು ಸ್ಟೋರಿ. ಬೆಸ್ಕಾಮ್ ಇಸ್ ಕನ್ಸಿಡರಿಂಗ್ ಒಂದಷ್ಟು ಕಡೆ ಎಲೆಕ್ಟ್ರಿಸಿಟಿ ಚಾರ್ಜಿಂಗ್ ಪಾಯಿಂಟ್ಸ್ ಮಾಡಬೇಕು ಅಂತ. ಇದ್ರ ಬಗ್ಗೆ ನಿಮಗೇನು ಗೊತ್ತು, ಮತ್ತು ಡಿಸ್ಟ್ರಿಕ್ಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳ ಪಾತ್ರದ ಬಗ್ಗೆ ಹೇಳಿ. ರೈಟ್ ಸರ್, ಚಾರ್ಜಿಂಗ್ ಪಾಯಿಂಟ್ ಮಾಡೋದ್ರಿಂದ ಒಂದೇ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನು ಸ್ಕೂಟ್ರ್ ತೊಗೊಳೋರು ಇದ್ದಾರೆ, ಎಲ್ಲ ಇದ್ದಾರೆ. ಬ್ಯಾಟ್ರಿ ಸ್ವಾಪಿಂಗಿಗೂ ಅದೇ ಥರ ಅವ್ರು ಮಾಡಬೇಕು. ಚಾರ್ಜಿಂಗ್ ಹೆಂಗೆ ಯೋಚನೆ ಮಾಡ್ತಾರೆ, ಬ್ಯಾಟ್ರಿ ಸ್ವಾಪಿಂಗಿಗೂ ಅದೇ ಥರ ಇದು ಮಾಡಬೇಕು ಅವರು. ನಾವು ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ ಇಟ್ಕೊಂಡಿದ್ದೀವಿ, 2 ಕೋಟಿ ಕಿಲೋಮೀಟರ್ ಮಾಡಿದ್ವಿ ಎಲೆಕ್ಟ್ರಿಕ್ ಸ್ಕೂಟ್ರ್ ಮೇಲೆ. ನಾವು ಇನ್ನೂ ಸಬ್ಸಿಡಿ ಕ್ಲೈಮ್ ಮಾಡೋಕ್ಕಾಗಿಲ್ಲ. ಬೆಸ್ಕಾಮ್ದು ಸಬ್ಸಿಡಿ ಇದೆ, ಬಟ್ ಅದರ ಇಂಪ್ಲಿಮೆಂಟೇಷನ್ ತುಂಬ ಚಾಲೆಂಜ್ ಇದೆ. ಹೊಸ ಮೀಟ್ರ್ ಹಾಕೊಳ್ಳಿ ಅಂತ ಹೇಳ್ತಾರೆ ಅವರು. ಹೊಸ ಮೀಟ್ರು ಕಿರಾಣ ಅಂಗಡಿಯವ್ರಿಗೆ ಹಾಕೊಳಕ್ಕೆ ಕಷ್ಟ. ವಿ ವಾಂಟ್ ಇಟ್ ಟು ಬಿ ಇನ್ಕ್ಲೂಸಿವ್. ಇವಾಗ 150 ನಾವು ಅಂಗಡಿಗಳು ನಾವೇ ಹಾಕೊಳಕ್ಕಾಗಲ್ಲ, ರೆಂಟ್ ಕೊಟ್ಕೊಂಡು ಎಲ್ಲ. ಸೊ ವಾಟ್ ಡಿಡ್ ವಿ ಡೂ, ವಿ ಪಾರ್ಟ್ನರ್ ವಿತ್ ದ ಲೋಕಲ್ ಪಾರ್ಟ್ನರ್. ಕಿರಾಣ ಅಂಗಡಿಯವರೇ ಬ್ಯಾಟ್ರಿ ಇಟ್ಕೊತಾರೆ, ಚಾರ್ಜ್ ಮಾಡ್ತಾರೆ ಎಲ್ಲ. ಇವತ್ತು ನಮಗೇನು ಚಾಲೆಂಜ್ ಅಂದರೆ ಕಮರ್ಷಿಯಲ್ ರೇಟ್ ಅದು ಎಷ್ಟಿದೆಯೋ ಅದ್ರಲ್ಲಿ ಹೋಗ್ತಾ ಇರುತ್ತೆ. ಬಟ್ ದೆರ್ ಇಸ್ ಅ ಗೌರ್ಮೆಂಟ್ ಸಬ್ಸಿಡೈಸ್ ರೇಟ್ ಆಫ್ 5 ರೂಪೀಸ್ ಹತ್ರ. ಬಟ್ ವಿ ಆರ್ ನಾಟ್ ಏಬಲ್ ಟು ಕ್ಲೇಮ್ ಇಟ್ ಬಿಕಾಸ್ ಮೀಟ್ರ್ ಬೇಕು ಅದಕ್ಕೆ. ಹೊಸ ಮೀಟ್ರ್ ಹಾಕೊಳ್ಳಿ ಅಂತ ಕಿರಾಣ ಗೈ ವೋಂಟ್ ಬಿ ರೆಡಿ ಟು ಡೂ ದಟ್ ಹೊಸ ಮೀಟರ್. ಅಥವಾ ಈವನ್ ಇಫ್ ಯು ಡೂ, ಇಟ್ ವಿಲ್ ಕಾಸ್ಟ್ ಅಸ್ ಅ ಲಾಟ್ ಆಫ್ ಮನಿ ವೆರ್ ಇಟ್ ಡಸಂಟ್ ಮೇಕ್ ಸೆನ್ಸ್. ನಾವು ಹೋಗ್ಲಿ ಬಿಡಿ ಅಂತ ಬಿಟ್ಟಿದ್ದೀವಿ. ಸೊ ಬಟ್ ಐ ಥಿಂಕ್ ದೀಸ್ ಆರ್ ರಿಯಲ್ ಚಾಲೆಂಜಸ್ ಆಫ್ ಮೇಕಿಂಗ್ ಇಟ್. ನೀವು ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಇನೋವೇಟಿವ್ ಅಲ್ವಾ. ಇಫ್ ಯು ಸೇ ನಿಮ್ಮದೇ ಹಾಕೊಳ್ಳಿ 100 ಬ್ಯಾಟ್ರಿದು ಆ ಥರ ಎಲ್ಲ ಮಾಡೋ, ಯಾರು ಇನ್ವೆಸ್ಟ್ ಮಾಡ್ಬೇಕು, ಯಾರು ಮಾಡ್ತಾರೆ? ಬಟ್ ಲೆಟ್ಸ್ ಥಿಂಕ್ ಅಹೆಡ್ ಆ್ಯಂಡ್ ಸಿ ಹೌ ಕ್ಯಾನ್ ವಿ ಮೇಕ್ ಇಟ್ ಇನೋವೇಟಿವ್ ಮಾಡಲ್ಸ್ ಫಾರ್ ಇಂಡಿಯಾ. ಇಂಡಿಯಾಲಿ ಏನು ಬೆನಿಫಿಟ್ಟು, ಪ್ರತಿಯೊಂದು 500 ಮೀಟ್ರಿಗೂ ಒಂದು ಕಿರಾಣ ಅಂಗಡಿ ಇರುತ್ತೆ. ಅವನು ಅಲ್ಲೇ 10 ವರ್ಷದಿಂದ ಇದ್ದಾನೆ, 20 ವರ್ಷದಿಂದ ಇದ್ದಾನೆ. ಪೀಪಲ್ ನೋ ಹಿಮ್. ಹೀ ಕ್ಯಾನ್ ಪುಟ್ ಅಪ್ ಅ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್. ಅವನಿಗೆ ಸಾಲ ಕೊಡ್ಬೋದು. ಗೌರ್ಮೆಂಟ್ ಶುಡ್ ಥಿಂಕ್ ಅಬೌಟ್, ಇವಾಗ ಮೊನ್ನೆ ಬಂತು EV ರಿಲೇಟೆಡ್ ಸಾಲ ಕೊಡೋಕ್ಕೆ ಬ್ಯಾಂಕಿಗೆ ಮ್ಯಾಂಡೇಟ್ ಮಾಡ್ತೀವಿ ಅಂತ. ಸೊ ದಿಸ್ ಶುಡ್ ಕಮ್ ಅಂಡರ್ ಪ್ರಯಾರಿಟಿ ಲೆಂಡಿಂಗ್. ಇಫ್ ಐ ಆಸ್ ಅ ಕಿರಾಣ ಗೈ ವಾಂಟ್ ಟು ಇನ್ವೆಸ್ಟ್ ಇನ್ 3 ಬ್ಯಾಟ್ರೀಸ್ ಅಂಡ್ ಸೆಟ್ ಅಪ್ ಅ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್, ಐ ಶುಡ್ ಗೆಟ್ ಪ್ರಯಾರಿಟಿ ಲೆಂಡಿಂಗ್, ರೈಟ್? ಅಂಡ್ ಐ ಶುಡ್ ಬಿ ಏಬಲ್ ಟು, ಆಮೇಲೆ ಈ ಬ್ಯಾಟ್ರಿಲಿ IoT ಇದೆ ಸರ್. ಸೊ ಎಷ್ಟು ಪವರ್ ಯೂಸ್ ಮಾಡಿದ್ವಿ ಅದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಬೆಸ್ಕಾಮ್ ಆಲ್ಸೋ ಶುಡ್ ಬಿ ಓಕೆ ಟು ಸೇ ದಟ್ ಓಕೆ ನಾವು ನಿಮ್ಮ ಡ್ಯಾಶ್ಬೋರ್ಡ್ ನೋಡ್ತೀವಿ, ವಿಲ್ ಆಡಿಟ್ ಇಟ್ ಇಫ್ ಯು ವಾಂಟ್, ಬಟ್ ವಿ ವಿಲ್ ಗಿವ್ ಸಬ್ಸಿಡೈಸ್ ಪ್ರೈಸ್ ವೆನ್ ಯು ಶೋ ದಟ್ ಡೇಟಾ. ಇಟ್ ಕ್ಯಾನ್ ಬಿ ಇವನ್ ರಿಯಂಬರ್ಸ್ಮೆಂಟ್. ಅಂದರೆ ಅಲ್ಲಿ ಪಾಪ ನಮ್ಮ ಬೆಸ್ಕಾಮ್ ಅವರು ಯೋಚನೆ ಮಾಡೋ ರೀತಿ ಹೆಂಗೆ ಅಂತ ಹೇಳ್ತೀನಿ.
ದಿಸ್ ಇಸ್ ಮೈ ಗೆಸ್. ಬಟ್ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಹರಿಚರಣ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ, ಹೇಳಿ. ನಮಸ್ತೆ ಸರ್. ಸರ್, ಒಂದು ಫೀಡ್ಬ್ಯಾಕ್ ಅಥವಾ ಸಜೆಷನ್ ಕೊಡಬೇಕಾಗಿತ್ತು, ಅಥವಾ ಒಂದು ಎಂಕ್ವೈರಿನಾದ್ರೂ ತಿಳ್ಕೊಳ್ಳಿ. ಹೇಳಿ. ಸೊ ಎಕ್ಸಾಂಪಲ್, ಇವಾಗ ನಾನು ಒಂದು ಗಾಡಿ ತಗೊಂತೀನಿ ಅನ್ಕೊಳ್ಳಿ. ಇವಾಗ ಏನು ನೀವು ಟಿವಿಯಲ್ಲಿ ತೋರಿಸಿದ್ರ ಬೋರ್ನ್ ಇನ್ಫಿನಿಟಿ ಅಂತ ಗಾಡಿ ತೋರಿಸ್ತಾ ಇದೀರಲ್ವಾ? ಸೊ ಇವಾಗ ಈ ಗಾಡಿ ನಾನು ತಗೊಂತೀನಿ, ಓಕೆನಾ? ಹಲೋ ಸರ್, ಕೇಳಿಸ್ತಿದೆಯಾ ಸರ್? ಹೇಳಿ. ಸೊ ಇವಾಗ ಈ ಗಾಡಿ ತಗೊಂತೀನಿ, ನಾನು ಇವತ್ತು ಹೊಸದಾಗಿ ಖರೀದಿ ಮಾಡಿರ್ತೀನಿ. ಸೊ ಇವಾಗ ನಮ್ಮ ಮನೆ ಇರೋದು ಮಾಗಡಿ ರೋಡಲ್ಲಿ. ಸೊ ನಾನು ಮಾಗಡಿ ರೋಡಿಂದ ಹೆಚ್ಚು ಕಮ್ಮಿ ನಮ್ಮ ಆಫೀಸ್ ಇರೋದು ವೈಟ್ ಫೀಲ್ಡ್ ಹತ್ರ ಹೋಗ್ತೀನಿ. ಬ್ಯಾಟ್ರಿ ಖಾಲಿ ಆಗುತ್ತೆ. ನನ್ನ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಸ್ಟೇಷನ್ ಇರುತ್ತೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ಬಿಟ್ಟು ಬರ್ತೀನಿ. ಸೊ ಆ ಚೇಂಜ್ ಇವಾಗ ನೆಕ್ಸ್ಟ್ ಚೇಂಜ್ ಮಾಡ್ಬೇಕಂದ್ರೆ ನಾನು ಇವತ್ತು ಗಾಡಿ ತಗೊಂಡಿರ್ತೀನಿ, ನಾನು ಹೊಸ ಬ್ಯಾಟ್ರಿನ ಅಲ್ಲಿ ಸ್ಟೇಷನ್ಗೆ ಇಕ್ಬಿಟ್ಟು ಹಳೆ ಬ್ಯಾಟ್ರಿನ ತಗೊಂಡು ನನ್ನ ಗಾಡಿಗೆ ಹಾಕೊಂತೀನಿ. ನಾನು ಅದ್ರ ಉತ್ತರ ಹೇಳ್ತೀನಿ. ಅಲ್ಲ ನನಗೇನು ಜಾಸ್ತಿ ಗೊತ್ತಿಲ್ಲ. ವಿವೇಕಾನಂದ ಅವ್ರು ಹೇಳ್ತಾರೆ, ಬ್ರದರ್ ಬ್ಯಾಟ್ರಿ ಹೌದು, ಹೊಸದಾದ್ರೆ ನಡೆದಾದ್ರೆ ನಿಮ್ಮನ್ನ ಮನೆಯಿಂದ ಆಫೀಸಿಂದ ಮನೆ ಕರ್ಕೊಂಡು ಹೋದ್ರೆ ಆಯ್ತು. ಬಟ್ ವಿವೇಕಾನಂದ ಅವ್ರು ಟೆಕ್ನಿಕಲ್ ಆಗಿ ಹೇಳ್ತಾರೆ ಸರ್. ಈ ಭಯ ವೇರಂಟೇರ್ ಇಲ್ವಾ? ಈ ಭಯ ಸಾಮಾನ್ಯ ಭಯ, ಕರೆಕ್ಟ್ ಭಯ. ನಾವು ಹೇಳ್ಬೋದು ಬ್ಯಾಟ್ರಿ ಕರೆಕ್ಟ್. ಸೊ ನೀವು ಬ್ಯಾಟ್ರಿ ಸಮೇತ ಕೊಂಡ್ಕೊಳ್ಳೇಬೇಡಿ ಅಂತಾರೆ. ಬರೀ ಸ್ಕೂಟರ್ ಕೊಂಡ್ಕೊಳ್ಳಿ, ಬ್ಯಾಟ್ರಿ ಕೊಂಡ್ಕೊಳ್ಳೋಷ್ಟಿಲ್ಲ ನೀವು. ಅವಾಗ ನಿಮ್ಮ ಬ್ಯಾಟ್ರಿ ತಲೆನೋವೇ ಇಲ್ಲ. ಇವಾಗ ಗ್ಯಾಸ್ ಸಿಲಿಂಡರ್ ನಾವು ಯಾವತ್ತು ಮನೇಲಿ ಎಕ್ಸ್ಚೇಂಜ್ ಮಾಡ್ಬೇಕಾರೆ ನನ್ನ ಗ್ಯಾಸ್ ಸಿಲಿಂಡರ್ ಅಲ್ವಾ ಅಂತ ಯೋಚನೆ ಮಾಡಲ್ಲ ಅಲ್ವಾ? ಗ್ಯಾಸ್ ಸಿಲಿಂಡರ್ ಬರುತ್ತೆ, ಗ್ಯಾಸ್ ಸಿಲಿಂಡರ್ ಸ್ವಾಪ್ ಮಾಡ್ತೀವಿ ಅಲ್ವಾ? ಅದೇ ತರನೇ ಬರೀ ಸ್ಕೂಟರ್ ತಗೊಳ್ಳಿ, ನಿಮ್ದು ಬ್ಯಾಟ್ರಿನ ಸ್ವಾಪ್ ಮಾಡಿ. ಅಕಸ್ಮಾತ್ ನಿಮಗೆ ಸ್ವಾಪಿಂಗ್ ಯಾವಾಗಲೂ ಬೇಡ ಅನ್ಕೊಳ್ಳಿ, ನಾನೇ ಮನೇಲಿ ಚಾರ್ಜ್ ಮಾಡ್ತೀನಿ. ಅಪ್ರೂಪಕ್ಕೆ ಯಾವಾಗಾದ್ರು ಬ್ಯಾಟ್ರಿ ಸ್ವಾಪಿಂಗ್ ಬೇಕು ಅಂದರೆ ಏನು ಮಾಡ್ತಾ ಇದೀವಿ ನಾವು ಅಂದರೆ, ಸ್ಕೂಟರ್ ವಿತ್ ಬ್ಯಾಟ್ರಿ ಚಾರ್ಜರ್ ತೊಗೊಳ್ಳಿ ನೀವೇ. ಅಕಸ್ಮಾತ್ ಯಾವಾಗಾದ್ರು ಮುಗ್ದೋಯ್ತು ಅಂದರೆ ನಮ್ಮದು ಬ್ಯಾಟ್ರಿ ಲೋನ್ ತೊಗೊಬೋದು ನೀವು. ನಮ್ದೇನು ನಿಮ್ಮ ಬ್ಯಾಟ್ರಿ ನಮ್ಗೇನು ಕೊಡೋಷ್ಟಿಲ್ಲ. ನಮ್ಮದು ಬ್ಯಾಟ್ರಿ ತೊಗೊಳ್ಳಿ, ಯೂಸ್ ಮಾಡಿ, ವಾಪಸ್ ತಂದ್ಕೊಡಿ. ಲೋನಿಂಗ್ ಸಿಸ್ಟಮ್ ಇದೆ, ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಸ್ವಾಪ್. ಬಟ್ ಐಡಿಯಲಿ ವಾಟ್ ವಿ ವಾಂಟ್ ಟು ಡೂ ಇಸ್, ನೀವು ಬ್ಯಾಟ್ರಿನೇ ಖರೀದಿ ಮಾಡಬೇಡಿ, ನಿಮಗೂ ಒಳ್ಳೇದು. ಅಂದರೆ ಈ ಪ್ರಶ್ನೆ ಬರೋದಿಲ್ಲ. 70,000 ಬದಲು 45,000 ಸಿಗುತ್ತೆ ಆ ಸ್ಕೂಟ್ರು, ವಿಚ್ ಇಸ್ ಗುಡ್. ಬ್ಯಾಟ್ರಿ ಯು ಕೀಪ್ ಸ್ವಾಪಿಂಗ್. ಯಾವಾಗಲೂ ಸ್ಕೂಟ್ರ್ ಸಮೇತ ಬಂದಾಗ ನಾವು ಒಂದು ಬ್ಯಾಟ್ರಿ ಕೊಟ್ಟೇ ಇರ್ತೀವಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ದಟ್ ಇಸ್ 2 ways to solve the problem. ಹೋಪ್ ಐ ಹ್ಯಾವ್ ಆನ್ಸರ್ಡ್. ಅಬ್ಸಲ್ಯೂಟ್ಲಿ, ನನಗಂತೂ ಭಾಳ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹರಿಚರಣ್ ಅವ್ರಿಗೂ ಆಯಿತು ಅಂತ ಅನ್ಕೋತೀನಿ. ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್ ನಮಸ್ಕಾರ. ನಮಸ್ತೆ. ಹೇಳಿ ನವೀನ್. ಏನಂದ್ರೆ ಇವಾಗ ನೀವು ಹೇಳಿದ್ರಿ, ಇವಾಗ ಜಸ್ಟ್ ನೋಡಿದೆ, ಈ ಬಿಫೋರ್ ಒಂದು ಕಾಲಲ್ಲಿ ಮಾತಾಡಿದಾಗ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರು. ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಅಂದ್ರೆ, ಇವಾಗ ನೋಡಿ, ನಾರ್ಮಲ್ ಗಾಡಿ ಬಂದ್ಬಿಟ್ಟು, ಪೆಟ್ರೋಲ್ ಗಾಡಿ ಬಂದ್ಬಿಟ್ಟು 1,05,000 1,10,000 ಇದೆ. ಇವಾಗ ಬ್ಯಾಟ್ರಿ ಗಾಡಿನೂ ಇವರು 140 150 lakhs ಹೇಳ್ತಾರೆ. ಇವರು ವಾರಂಟಿ ಕೊಡೋದು ಯಾವ ತರ ಅಂದ್ರೆ, ಬ್ಯಾಟ್ರಿನೇ 60,000 ಅಂತಾರೆ. ಇವರು ಕೊನೆಗೆ ಹೇಳ್ತಾರೆ, ನೀವ್ ಹೇಳಿದ್ರಿ ಎಕ್ಸಾಂಪಲ್, ಈಗ ಹಳೆ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಅಂತ ಈಗ ಜಸ್ಟ್ ಮಾತುಕತೆ ಆಯ್ತು. ಈಗ ಹಳೆ ಬ್ಯಾಟ್ರಿ ಆಗ್ಲಿ ಹೊಸ ಬ್ಯಾಟ್ರಿ ಆಗ್ಲಿ, ಬ್ಯಾಟ್ರಿಗೆ ವಾರಂಟಿ ಯಾರು ಕೊಡ್ತಾರೆ ಇವರು? ಅಲ್ಲ, ವಾರಂಟಿ ಒಂದ್ ನಿಮಿಷ, ನಾವು ನೀವೇ ಉತ್ತರ ಕೊಡಿ. ನಾವು ಉತ್ತರ ಕೊಡ್ತೀವಿ. ಅಲ್ಲ, ನೀವು ಕೊಂಡ್ಕೊಳ್ಳೇಬೇಕಾಗಿಲ್ಲ ಅಂದ್ಮೇಲೆ ನಿಮಗೆ ವಾರಂಟಿ ಆಗ್ಬೇಕು ಅಂತ. ಬಟ್ ಎನಿವೇ, ವಿವೇಕಾನಂದ ಅವ್ರು ಹೇಳ್ತಾರೆ. ನವೀನ್ ಅವರೇ, ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಸ್ಕೂಟರ್ ವಿತ್ ಬ್ಯಾಟ್ರಿ ಕೊಂಡ್ಕೊಬಹುದು, ನೀವೇ ಚಾರ್ಜ್ ಮಾಡಂಗಿದ್ರೆ ಅದರದ್ದು ವ್ಯಾರಂಟಿ ಕೊಡ್ತೀವಿ. ಅಲ್ಲ, ಅದ್ರದ್ದು ಪ್ರೈಸ್ ಹೇಳ್ಬಿಡಿ. 68,999 68,999 ಕೊಟ್ರೆ ಸ್ಕೂಟರ್ ಬ್ಯಾಟ್ರಿ ಚಾರ್ಜರ್ ಕೊಡ್ತೀವಿ. ಬ್ಯಾಟ್ರಿ ಚಾರ್ಜರ್, ಬ್ಯಾಟ್ರಿ ಫುಲ್ ಗ್ಯಾರಂಟಿ ಕೊಡ್ತೀವಿ. ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ, ವರ್ಷ ಒಂದಲ್ಲ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತೀವಿ. ಕಿಲೋಮೀಟರ್ ಗ್ಯಾರಂಟಿನೂ ಕೊಡ್ತೀವಿ. ಸೊ ದಟ್ ನೀವು ಯೋಚನೆ ಮಾಡಿಸ್ತಿರಲ್ಲ. ಒಂದು ಆಯ್ತಾ. ನೆಕ್ಸ್ಟ್ ಆಮೇಲೆ 1 ಲಕ್ಷ ಗಾಡಿ ಅಲ್ಲ ನಮ್ದು, 68,999 ಅಂದ್ರೆ 70,000 ಹತ್ತತ್ರ ಅಂತ ಇಟ್ಕೊಳ್ಳಿ. ನಿಮ್ದು ಆವರೇಜ್ ಸಿಂಗಲ್ ಬ್ಯಾಟ್ರಿಗೆ ನೀವು ಎಷ್ಟು ಕಿಲೋಮೀಟರ್ ಪ್ರಾಮಿಸ್ ಕೊಡ್ತೀರಾ ನೀವು? ಸರ್, ಇದರಲ್ಲಿ 2 ಮಾತುಕತೆ ಬರುತ್ತೆ. ಅಂದ್ರೆ ಒಂದು ಇಂಡಿಯನ್ ಡ್ರೈವಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ, ಅದು ರಿಯಲ್ ಲೈಫಲ್ಲಿ ಬರೋದೇ ಇಲ್ಲ. ಆದರೆ ಎಲ್ಲರೂ ಅದು ಹೇಳ್ತಾರೆ ಅಂತ ನಾವು ಹೇಳ್ಬೇಕು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಆ ರೂಲ್ಸ್ ಪ್ರಕಾರ 85 ಬರುತ್ತೆ ಅಂತ ಹೇಳ್ತಾರೆ. ಅದು ಬರೋದು ತುಂಬಾ ಅಪರೂಪ. ರೇಂಜ್ ಒಂದು ಸತಿ ಚಾರ್ಜ್ ಮಾಡಿದ್ರೆ 85 ಬರುತ್ತೆ ನಮ್ಮ ಬ್ಯಾಟ್ರಿಲಿ, ಟೆಸ್ಟಿಂಗ್ ಕಂಡೀಷನ್ಸ್ ಪ್ರಕಾರ. ಬಟ್ ರಿಯಲ್ ಆಗಿ ನಾವು ಟೆಸ್ಟ್ ಮಾಡಿದ್ರೆ 2 ಕೋಟಿ ಕಿಲೋಮೀಟರ್ ಮಾಡಿರೋದ್ರಿಂದ ಏನು ಹೇಳ್ತೀವಿ ಅಂದರೆ, ಈಕೋ ಮೋಡ್ ಅಂತ ಇದೆ. ಈಕೋ ಮೋಡಲ್ಲಿ ಹಾಕೊಂಡು ಓಡಿಸಿದ್ರೆ 65 ಗ್ಯಾರಂಟಿ ಬರುತ್ತೆ. ಆಮೇಲೆ ಏನಂತಾರೆ, ಪವರ್ ಮೋಡ್ ಅಂತ ಇದೆ, ಅದ್ರಲ್ಲಿ ಹಾಕೊಂಡು ಓಡಿಸಿದ್ರೆ 50 ಕಿಲೋಮೀಟರ್ ಬರುತ್ತೆ. ಎಲೆಕ್ಟ್ರಿಕಲ್ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ವೇರಿ ಆಗುತ್ತೆ. ಸೊ ಒಂದು 10% ಆ ಕಡೆ ಈ ಕಡೆ ಹೋಗ್ಬೋದು. ಹೆಂಗ್ ಬ್ರೇಕ್ ಹಿಡಿತೀರಾ, ಎಷ್ಟು ಬೇಗ ಇದು ಆಕ್ಸಿಲೇಟ್ ಮಾಡ್ತೀರಾ ಅನ್ನೋದಕ್ಕೆಲ್ಲ. ಬಟ್ ಈಕೋ ಮೋಡಲ್ ಓಡಿಸಿದ್ರೆ ಖಂಡಿತ 50 ಕಿಲೋಮೀಟರ್ ಬರುತ್ತೆ ನಮ್ಮದು. ಪವರ್ ಮೋಡಲ್ ಓಡಿಸಿದ್ರೆ ಈಕೋ ಮೋಡಲ್ 65 ಬರುತ್ತೆ, ಪವರ್ ಮೋಡಲ್ ಓಡಿಸಿದ್ರೆ 50 ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ವೇರಿ ಆಗ್ಬೋದು. ಸೈಕಲ್ ಗ್ಯಾರಂಟಿ ಅಂತ ಕೊಡ್ತಾರೆ ಸರ್, ಇಲ್ಲಿ ಮ್ಯಾನುಫ್ಯಾಕ್ಚರ್ ನಮಗೂ ಸೈಕಲ್ ಗ್ಯಾರಂಟಿ ಅಂತ ಕೊಡ್ತಾರೆ ಬ್ಯಾಟ್ರಿದು. ಸರ್ ಇವಾಗ ನೀವು ಹೇಳೋದೆಲ್ಲ ಓಕೆ ಸರ್. ಈಗ ಬ್ಯಾಂಗ್ಳೂರ್ ಸಿಟಿ ನಿಮ್ಗೆ ಟ್ರಾಫಿಕ್, ಆಮೇಲೆ ಅಲ್ಲಿರೋ ನಿಮ್ಗೆ ಜಂಜಟ್ ಎಲ್ಲ ಗೊತ್ತು. ಈಗ ಎಕ್ಸಾಂಪಲ್, ನಾನು ಒಂದು ಜಾಗದಿಂದ ಎಲೆಕ್ಟ್ರಾನಿಕ್ ಸಿಟಿ, ಎಕ್ಸಾಂಪಲ್ ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು ಅಂದ್ರೆ ಮಿನಿಮಮ್ 30 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಅಪ್ ಅಂಡ್ ಡೌನ್ ನನ್ಗೆ ಹೋಗುತ್ತಲ್ಲ ಸರ್ ಫುಲ್ಲು? ಹೌದು.
ಮತ್ತೆ ನನಗೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಎಲ್ಲಿ ಕೊಡ್ತೀರಾ ನೀವು? ಸರ್ ಇವಾಗ ಒಂದು battery ನೀವು ಬಿಟ್ಟು ನಾನು ಖಾಲಿ ಆಗೋಕ್ಕಿಂತ ಮುಂಚೆನೆ ಸ್ವಾಪ್ ಮಾಡ್ಬೋದು. ನಮ್ದ್ರಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ 2 ಬ್ಯಾಟ್ರಿ ಕೂಡ ತೊಗೊಬೋದು ನೀವು. 68,999ಕ್ಕೆ ಒಂದು ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ರಿಪ್ಲೇಸ್ಗೆ ಜಂಕ್ಷನ್ ಮಾಡ್ತೀನಿ ಅಂತ ಹೇಳ್ತೀರಾ? ಏನ್ ಸರ್? ಅಂದ್ರೆ ಇವಾಗ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಬೇಕಂದ್ರೆ ನಿಮ್ ಸೆಂಟರ್ ಬರ್ಲೇಬೇಕು ನಾವು. ಬೇಕು ಅಂದ್ರೆ ಇಲ್ಲೊಂದು 2 ಬ್ಯಾಟ್ರಿನೂ ಖರೀದಿ ಮಾಡ್ಬೋದು ನಮ್ದ್ರಲ್ಲಿ. ಅಲ್ಲ, ನಿಮ್ಮ ಇವ್ರ ಸೆಂಟರ್ ಅಂದ್ರೆ ಇವ್ರು ಇರುವಂತ ಜಾಗಕ್ಕಲ್ಲ, ದಾರಿನಲ್ಲಿ 10 ಜಾಗಗಳ ಅಂಗಡಿಗಳ ಜೊತೆ ಇವರ ಟೈಅಪ್ ಇರುತ್ತೆ. ನೀವು ಅಲ್ಲೂ ಕೂಡ ಹೋಗಿ ಬ್ಯಾಟ್ರಿ ಕೊಟ್ಟು ಅಲ್ಲಿರುವಂತ ಬ್ಯಾಟ್ರಿನ ರೀಪ್ಲೇಸ್ ಮಾಡ್ಕೊಂಡು ನೀವು ಮುಂದೆ ಹೊರಡ್ಬೋದು. ನಿಮ್ ಕೆಲಸ ನೀವು ಕ್ಯಾರಿ ಆನ್ ಮಾಡ್ಬೋದು. ಆ ಆಪ್ಷನ್ ಅನ್ನ ಅವಾಗಿಂದ ನಾವು ಮಾತನಾಡಿದ್ದೀವಿ. ನವೀನ್ ಅವ್ರಿಗೆ ನೀವು ಒಂದು 3-4 ಪ್ರಶ್ನೆ ಕೇಳಿದಿರಿ, ಅದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ನಮಗೆ ಇಮೇಲ್ ಬರೀ ಸರ್, ನಾವು ಆನ್ಸರ್ ಮಾಡ್ತೀವಿ. ಈ ತರ ಡೀಟೇಲ್ ಕ್ವೆರಿ ಇದ್ರೆ ನಮಗೊಂದು ಇಮೇಲ್ ಬರೆದ್ರೆ vivek@bounshare.com ಅಂತ, ಅಥವಾ ನಮ್ಮ bouncinfinity.com ಹೋಗ್ಬಿಟ್ಟು ಪ್ರಶ್ನೆಗಳು ಕೇಳಿ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂತೀವಿ. ಒಬ್ಬೊಬ್ಬರದ್ದು ಸ್ಪೆಸಿಫಿಕ್ ನೀಡ್ ಇರುತ್ತೆ, ಅದಕ್ಕೆ ಏನು ಸರಿ ಅಂತಾನು ಹೇಳ್ತೀವಿ ನಾವು. ಓಕೆ, ಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಏನಿಲ್ಲ ಸರ್, ನಾವು ಗಾಡಿ ತಗೊಂಡಿದ್ವಿ ಸರ್, ಬ್ಯಾಟ್ರಿ ಗಾಡಿ ತಗೊಂಡಿದ್ವಿ. ವಿರಾಜ್ ಕಂಪನಿ ಇದೆ. ವಿರಾಜ್ ಕಂಪನಿ ಅಂತ ಹೇಳಿ ನಾವು ಬ್ಯಾಟ್ರಿ 2 ವೀಲರ್ ತಗೊಂಡಿದ್ವಿ ಸರ್ ಫೆಬ್ರವರಿಲಿ. ಬಟ್ ಅವಾಗೆಲ್ಲ ಕೆಲವು ಕಡೆ ಎಲ್ಲ ಬ್ಯಾಡ್ ನೇಮ್ ಬಂದು ಸರ್, ತಗೋಬಾರ್ದು ಹಂಗಿಂಗ್ ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಬಟ್ ನಾವು ಬೇರೆ ಮಾಡಿ ತಗೊಂಡ್ವಿ. ಇವತ್ತವರೆಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಬಗ್ಗೆ ನಾರ್ಮಲ್ ಆಗಿದೆ ಸರ್, ಏನು ತೊಂದರೆ ಇಲ್ಲ. ನಾವು ನೆಕ್ಸ್ಟ್ ನಾವು ಕಾರ್ ತಗೋಕ್ ಮಾಡಿದ್ವಿ. ಬಟ್ ಯಾವ ಕಂಪನಿ ತಗೊಂಡ್ರೆ ಒಳ್ಳೆ ಸರ್? ಕಾರಾ? ಎಲೆಕ್ಟ್ರಿಕ್ ಕಾರಾ? ಹೌದು ಸರ್. ಬೌನ್ಸ್ ಅವ್ರು ಏನಾದ್ರು ಕಾರ್ ಮಾಡ್ತಿದ್ದೀರಾ? ನಾವು ಮಾಡ್ತಾ ಇಲ್ಲ ಸರ್, ನಾವು ಮಾಡ್ತಾ ಇಲ್ಲ. ಸದ್ಯಕ್ಕೆ ಏನು ಪ್ಲಾನ್ ಇಲ್ವಾ ನಿಮ್ದು ಆ ಥರ? ಇಲ್ಲ, ನಿಮ್ದೇ ತಗೊಳ್ಳಿ ಅಂತ ಹೇಳೋನಿದ್ದೆ ನಾನು. ಬಟ್ ಇನ್ ಎನಿ ಕೇಸ್ ಆಪ್ಷನ್ಗಳಿದ್ದಾವೆ. ಈ ರೇಂಜ್ದೇ ಪ್ರಶ್ನೆ ಇರೋದು ವಿವೇಕಾನಂದ ಅವರೇ. ಈಗ ಅಗೇನ್ ವಿ ಕಮ್ ಡೌನ್ ಟು ದ ಸೇಮ್ ಪಾಯಿಂಟ್. ನಾವು ಇನೋವೇಟ್ ಮಾಡಬೇಕು, ರಚನಾತ್ಮಕ. ಇಲ್ಲಿ ಇನೋವೇಷನ್ ಆಗಲಿಲ್ಲ ಅಂದ್ರೆ, ಈಗ ಒಂದು ಬಹಳ ದೊಡ್ಡ ಕಂಪನಿ, ಐ ಕಾಂಟ್ ಟೇಕ್ ದ ನೇಮ್, ಅವ್ರು ಇನ್ನೂ ದೊಡ್ಡ ಕಂಪನಿ, ಕಾರ್ ಕಂಪನಿನ ಕೊಂಡ್ಕೊಂಡಿರುವಂಥ ಕಂಪನಿಯವರು, ಅವರು 316 ಕಿಲೋಮೀಟರ್ 312 ಕಿಲೋಮೀಟರ್ ರೇಂಜ್ ಹೇಳ್ತಾರೆ. ಇದು ಒಂದು SUV, 5-6 ಜನ ಹೋಗುವಂಥ ಗಾಡಿ, ಪ್ರಿಫರಬ್ಲಿ ಲಾಂಗ್ ಡಿಸ್ಟೆನ್ಸ್ ಗಾಡಿ. ಇಂಥದ್ದು ನೀವು 312 ಕಿಲೋಮೀಟರ್ ಕೊಟ್ಟಾಗ ಆಬ್ವಿಯಸ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಇದು ಒಂದು ಪ್ರಾಡಕ್ಟ್ ಆದರೂ ಕೂಡ ಮನಸ್ಥಿತಿಯನ್ನ ರೂಪಿಸೋದ್ರಲ್ಲಿ ತುಂಬ ದೊಡ್ಡ ಕೆಲಸ ಮಾಡ್ಬಿಡುತ್ತೆ ಇದು. ಇಲ್ಲಪ್ಪ, ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ರೇಂಜ್ ಇಲ್ಲ ಅಂತ ಒಬ್ಬನ ಬಾಯಲ್ಲಿ ಬಂದುಬಿಟ್ರೆ ಆ ಅಭಿಪ್ರಾಯ ಸ್ಪ್ರೆಡ್ ಆಗುತ್ತೆ. ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಇಸ್. ಇನೋವೇಷನ್ ಅಗೇನ್ ಸರ್, ಕಾರಲ್ಲಿ ಸ್ವಾಪಿಂಗ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆಕ್ಚುಲಿ US ಅಲ್ಲಿ ಒಂದು ಕಂಪ್ನಿ ಮಾಡ್ತಾರೆ, ಕಾರ್ಗೂ ಸ್ವಾಪಿಂಗ್ ಮಾಡ್ತಾರೆ, ರೋಬೋಟಿಕ್ ಸ್ವಾಪಿಂಗ್. ಯಾಕಂದ್ರೆ ಕಾರ್ಗೆ ದೊಡ್ಡ ಬ್ಯಾಟ್ರಿ ಬೇಕಾದ್ರೆ ಕಾರ್ ಹೋಗಿ ನಿಲ್ಸಿ ಹಿಂಗೆ ಇದಾಗುತ್ತೆ ಸ್ವಾಪಿಂಗ್ ಅನ್ನಂಗೆ. ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಎಲೆಕ್ಟ್ರಿಕ್ ಕಾರ್ ತೊಗೊಳಕ್ಕೆ ಯೋಚನೆ ಮಾಡ್ತಾನೆ ಇದ್ದೀನಿ. ಇನ್ನೂ ನನಗೆ ಧೈರ್ಯ ಬಂದಿಲ್ಲ. ಎಲೆಕ್ಟ್ರಿಕ್ ಕಾರ್ ನಂಗೆ ಸ್ವಾಪಬಲ್ ಇದ್ದಿದ್ರೆ ಸ್ಟೇಷನ್ ಇರುತ್ತೆ ಅಂತ ಅನ್ಕೊಂಬೋದಿತ್ತು. ಬಟ್ ನಂದು ಅದೇ ಏನಂದರೆ, ನಾನು ಮುಂಚೆ ಬೇರೆ ಸ್ಕೂಟ್ರ್ ಯೂಸ್ ಮಾಡಿದ್ದೀನಿ, ಫಿಕ್ಸ್ ಬ್ಯಾಟ್ರಿ ಇರೋದು. ದಿನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋಕ್ಕಾಗಲ್ಲ. ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಇಷ್ಟು ಕಿಲೋಮೀಟ್ರ್ ಮಿಕ್ಕಿದೆ, ಇವಾಗ ಚಾರ್ಜ್ ಹಾಕ್ಲಾ ಬೇಡವಾ, ಆ ಥರ ಎಲ್ಲ ಸಖತ್ ಕಷ್ಟ ಅದು. ಇಟ್ ಶುಡ್ ಬಿ ಲೈಕ್ ಹೌ ವಿ ಥಿಂಕ್ ಅಬೌಟ್ ಫ್ಯೂಯಲ್. ನಾವು ಯಾವತ್ತು ಫ್ಯೂಯಲ್ ಎಷ್ಟು ಮಿಕ್ಕಿದೆ ಆ ಥರ ಎಲ್ಲ ಕೊನೆಗೆ ಬಂದಾಗ ತಾನೇ ಯೋಚನೆ ಮಾಡೋದು. ಅಂಡ್ ಯು ನೋ ಸಿಗುತ್ತೆ, ಆ ಧೈರ್ಯ ಬರಂಗ್ ಮಾಡಬೇಕು. ಚಾರ್ಜ್ ಕುತ್ಕೊಂಡು ಕಾಯಿರಿ ಅಂದರೆ ಖಂಡಿತ ಆಗಲ್ಲ. ಇನ್ನು ಕೆಲವೇ ನಿಮಿಷಗಳಿದೆ. ಎಸ್. ಸೊ ಐ ಆಸ್ಕ್ ಯು ಅ ಕಪಲ್ ಆಫ್ ರಾದರ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈಗ ಬ್ಯಾಟ್ರಿ ಇದೇ ಒಂದು ಜಂಕ್ ಆಗ್ಬಿಡಬಾರ್ದು. ರೀಸೈಕಲ್, ರೀಯೂಸ್ ಇದಾಗ್ಲಿಲ್ಲ ಅಂದ್ರೆ ನಾವು ಒಂದು ರೀತಿಯ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ಹೋಗಿ ಇನ್ನೊಂದು ರೀತಿಯ ಮಾಲಿನ್ಯವನ್ನ ಹೆಚ್ಚಿಸ್ಬಿಟ್ಟಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಸೊ ಈ ರೀಯೂಸ್ ಅಂಡ್ ರೀಸೈಕಲ್ ಬಗ್ಗೆ, ಇದಕ್ಕೆ ಬೇಕಾಗಿರುವಂತಹ ಬೆಂಬಲ, ಸಬ್ಸಿಡಿ ಬಗ್ಗೆ ಪ್ಲೀಸ್. ಸರಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದ್ಯಾರು ಅರ್ಥ ಮಾಡ್ಕೊಡಲ್ಲ. ಒಂದು ಒಳ್ಳೆ ವಿಷಯ ಬ್ಯಾಟ್ರಿ ಏನು ಅಂದರೆ ಸರ್, ಅದು ರಿಮೂವಲ್ ಬ್ಯಾಟ್ರಿ ಮಾಡಿದ್ರೆ ಈ ವೆಹಿಕಲ್ಗೆ ಯೂಸ್ ಮಾಡೋದು 1400 to 1700 ಸೈಕಲ್ಸ್ ಯೂಸ್ ಮಾಡ್ತೀವಿ ಮೊಬಿಲಿಟಿಗೆ ಅಂತ. ಅದಾದಮೇಲೆ ಇನ್ನೂ ಒಂದು 3300 ಸೈಕಲ್ ಮಿಕ್ಕಿರುತ್ತೆ. ಅದನ್ನು ರಿನ್ಯೂವಬಲ್ ಎನರ್ಜಿ ಸ್ಟೋರೇಜ್ ಯೂಸ್ ಮಾಡ್ಬೋದು. ಇವಾಗ ನಾವು ರಿನ್ಯೂವಬಲ್ ಎನರ್ಜಿ ಸ್ಟೋರೇಜ್ ಕಂಪ್ನಿಗಳ ಜೊತೆ ಪಾರ್ಟ್ನರ್ ಮಾಡ್ತೀವಿ. ಸೋಲಾರು, ವಿಂಡ್ ಎಲ್ಲ ಇರುತ್ತಲ್ಲ, ಅವ್ರಿಗೇನು ಬಿಗ್ ಪ್ರಾಬ್ಲಮ್ ಅಂದರೆ ಅದು ಎನರ್ಜಿ ಪ್ರೊಡ್ಯೂಸ್ ಆಗೋಗುತ್ತೆ, ಸ್ಟೋರ್ ಮಾಡೋಕ್ಕಿಲ್ಲ. ಇಲ್ಲೇನಂದರೆ ಆಗಲೇ ಯೂಸ್ ಆಗಿರೋ ಬ್ಯಾಟ್ರಿ ಇದೆ, ವಿಚ್ ಕ್ಯಾನ್ ಸ್ಟಿಲ್ ಬಿ ಯೂಸ್ ಫಾರ್ ಅ ಲಾಂಗ್ ಟೈಮ್ ಫಾರ್ ಎನರ್ಜಿ ಸ್ಟೋರೇಜ್. ಸೊ ವಿ ಆರ್ ಪಾರ್ಟ್ನರಿಂಗ್ ವಿತ್ ದೆಮ್. ದೇ ಆರ್ ರೆಡಿ ಟು ಬೈ ಆರ್ ದೇ ಆರ್ ಓಕೆ ವಿತ್ ವಿ ಸೆಟ್ಟಿಂಗ್ ಅಪ್. ಏನಾಗುತ್ತೆ ಅಂದರೆ ಎನರ್ಜಿಯಲ್ಲಿ 12 ಗಂಟೆಗೆ ಜಾಸ್ತಿ ಪ್ರೊಡ್ಯೂಸ್ ಆಯಿತು ಅಂದರೆ ಗ್ರಿಡ್ಡಿಂದ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಎನರ್ಜಿ ಯಾವಾಗ ಬೇಕೋ ಅವಾಗ ಗ್ರಿಡ್ ವಾಪಸ್ ಕಳಿಸ್ಬೋದು. ಸೊ ಆಕ್ಚುಲಿ ಬ್ಯಾಟ್ರಿ ಸೋಲಾರ್ ಇಂದ ಜನರೇಟ್ ಮಾಡಿರೋದನ್ನು ಕೂಡ ಇಲ್ಲಿ ನಾವು ಸ್ಟೋರ್ ಮಾಡಬಹುದು. ಖಂಡಿತ ಅದು ಇಲ್ಲೇ ಆಗ್ಬೇಕಂತ ಇಲ್ಲ, ಬ್ಯಾಟ್ರಿ ಪಕ್ಕ ಆಗ್ಬೇಕಂತ ಇಲ್ಲ, ರಾಜಸ್ಥಾನಿಂದ ಇಲ್ಲಿವರೆಗೂ ಬಂದು ಸ್ಟೋರ್ ಆಗುತ್ತೆ ಆರಾಮಾಗಿ ಗ್ರಿಡ್ ಇಂದ. ಸೊ ಆಕ್ಚುಲಿ ಬ್ಯಾಟ್ರಿನ ಕರೆಕ್ಟಾಗಿ ಯೋಚನೆ ಮಾಡಿ, ಫಿಕ್ಸ್ ಬ್ಯಾಟ್ರಿಲಿ ಕಷ್ಟ ಉಂಟು, ಯಾಕಂದ್ರೆ ತೆಗೆದು ಆ ಗ್ರಿಡ್ ಎಲ್ಲ ಮಾಡಿ. ಸ್ವಾಪಬಲ್ ಬ್ಯಾಟ್ರಿ ಅದನ್ನ ನಾವಾಗಲೇ ಸ್ಕ್ವೇರ್ ಬ್ಯಾಟ್ರಿಲಿ ಇದೆ, ಒಂದೊಂದು ಪಕ್ಕ ನಿಲ್ಲಿಸ್ಬಿಟ್ಟು 5 ಬ್ಯಾಟ್ರಿ ಇದ್ರೆ ಇದು ಮಾಡ್ಬಿಡ್ಬೋದು. ಸೊ ಆ ಥರ ಪಾರ್ಟ್ನರ್ಶಿಪ್ ಮಾಡಿದ್ದೀವಿ. ವಿ ಥಿಂಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿತ್ ಸ್ವಾಪಬಲ್ ಬ್ಯಾಟ್ರೀಸ್ ವಿಲ್ ನಾಟ್ ಜಸ್ಟ್ ಮೇಕ್ EV ಮೇನ್ ಸ್ಟ್ರೀಮ್, ಬಟ್ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ರಿನ್ಯೂವಬಲ್ ಎನರ್ಜಿಲಿ ಸ್ಟೋರೇಜ್ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡುತ್ತೆ. ವೆಲ್ ಸೆಡ್.
ಇನ್ನೊಂದಷ್ಟು ನಿಮಿಷಗಳಿದೆ, ನಿಮ್ಮ ಕರೆಗಳಿಗೆ ಕಾಯ್ತಿದ್ದೀನಿ. ಪರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಗಡಿಯಿಂದ. ಪರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಪರಮೇಶ್ ಅವರೇ. ಸರ್ ಏನಿಲ್ಲ, ಇದು ಸಬ್ಸಿಡಿ ತುಂಬ ಬರಂಗೆ ಆಗ್ಬೇಕು ಸರ್ ಇದಕ್ಕೆ. ಮತ್ತೆ ಲೋನ್ ವ್ಯವಸ್ಥೆ ಏನಾರ ಇದ್ರೆ ಆ ಥರ ಏನಾರು ಇದ್ದು ಸರ್. ಓಕೆ, ಈಗ ಇದ್ರ ಬಗ್ಗೆ ಮಾತಾಡ್ತಾರೆ ವಿವೇಕಾನಂದ ಅವರು. ಒಂದು ಸಬ್ಸಿಡಿ ಬಗ್ಗೆನೇ ಪ್ರಶ್ನೆ ಇದೆ. ಬೇರೆ ಎಲ್ಲ ರಾಜ್ಯದಲ್ಲೂ ಫ್ರಮ್ 5,000 ಅಪ್ ಟು 25,000-30,000 ತನಕ ಕೊಡ್ತಾರೆ. ನಮ್ಮಲ್ಲಿ ಬರೀ ರೋಡ್ ಟ್ಯಾಕ್ಸ್ ಎಕ್ಸಾಮ್ಷನ್ ಮಾತ್ರ ಇದೆ, 2 ವೀಲರ್ ಆ್ಯಂಡ್ 4 ವೀಲರ್ ಎರಡರಲ್ಲೂ ಕರ್ನಾಟಕದ ಒಂದು ಸ್ಟ್ಯಾಂಡ್ ಇದಾಗಿದೆ. ನಮ್ಮ ಜನಕ್ಕೆ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಫೈನಾನ್ಷಿಯಲ್ ರಿಬೇಟ್ ನನಗೆ ಸಿಗ್ತಿದೆ ಅಂತ ಗೊತ್ತಿಲ್ಲ ಅಂದರೆ ಇಟ್ ಇಸ್ ನಾಟ್ ಅ ಗುಡ್ ಡೀಲ್. ರೋಡ್ ಟ್ಯಾಕ್ಸಲ್ಲಿ ನೀವು 50% ಕಟ್ ಮಾಡಿ 50% ಕಟ್ಟಿಸ್ಕೊಳ್ಳಿ ಬೇಕಾರೆ, ಬಟ್ ನಾನು ಕೊಂಡ್ಕೊಳ್ಳೋ ದುಡ್ಡಲ್ಲಿ ನೀವು ನನಗೆ ರಿಬೇಟ್ ಕೊಡಬೇಕು. ಇದು ನನ್ನ ಎಕ್ಸ್ಪೆಕ್ಟೇಷನ್ ಆಸ್ ದ ಕಾಮನ್ ಮ್ಯಾನ್. ಮತ್ತೆ ಲೋನ್ ಬಗ್ಗೆ ಕೇಳ್ತಿದ್ದಾರೆ ಪ್ಲೀಸ್. ಸರ್ ಸಬ್ಸಿಡಿ ಬರ್ಬೋದು ನನ್ನ ಪ್ರಕಾರ. ಕರ್ನಾಟಕ ಗೌರ್ಮೆಂಟು ಸಬ್ಸಿಡಿ ಅನೌನ್ಸ್ ಮಾಡುತ್ತೆ, ಎಲ್ಲರೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೊಂದು ಏನು ಮಾಡ್ಬೋದು ಗೌರ್ಮೆಂಟು ಅಂತ ಅಂದರೆ, ನೀವು ಮಹಾರಾಷ್ಟ್ರಲ್ಲಿ ತೊಗೊಂಬಂದು ಇಲ್ಲಿ ಇಟ್ಕೊಬೋದು ಅಂತ ಮಾಡಿದ್ರೆ ಜನಗಳು ಹೋಗಿ ಮಹಾರಾಷ್ಟ್ರಲ್ಲಿ ತೊಗೊಂಬಂದು ಇಲ್ಲಿ ಯೂಸ್ ಮಾಡ್ತಾರೆ. ಆವಾಗ ವ್ಯಾಟು ಗೀಟು ಆ ಥರ ಏನು ಸದ್ಯಕ್ಕೇನೂ ಇಲ್ಲ, ಅದರಲ್ಲಿ ಅವಾಯ್ಡ್ ಮಾಡ್ತಾರೆ. ಅಲ್ಲಿ ಹೋಗು ಆ ಥರ ಮಾಡೋಂಗೆ ಮಾಡಿದ್ರೆ ಕಾಂಪಿಟೇಷನ್, ಪ್ರತಿ ಸ್ಟೇಟ್ಗೂ ಕಾಂಪಿಟೇಷನ್ ಕೊಡಬೇಕು ನಾವು. ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಕಾಂಪಿಟೇಷನ್ ಅಟ್ಮಾಸ್ಫಿಯರ್ ಸೇಯಿಂಗ್ ದಟ್, ಆರ್ ವಿ ಹ್ಯಾವ್ ಟು ಪ್ರೆಷರೈಸ್ ಸೇಯಿಂಗ್ ದಟ್ ಡೂ ದಿಸ್ ಅಂತ ನನಗೆ. ಬಟ್ ಲೋನ್ ಇದು ಗೌರ್ಮೆಂಟ್ ಕೂಡ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳಿದೆ ಇದು ಪ್ರಯಾರಿಟಿ ಲೆಂಡಿಂಗ್ ಆಗುತ್ತೆ ಅಂತ. ನಾವು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಜನಗಳಿಗೆ EMI ಸ್ಕೀಮ್ ನಾವೇ ಕೊಡ್ತಾ ಇದ್ದೀವಿ, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಥರ. ಇನ್ನೊಂದು ಭಯ ಹೋಗ್ಸಕ್ಕೆ ಏನು ಹೇಳ್ತಾ ಇದೀವಿ ಅಂದರೆ, 12 ಮಂತ್ಸ್ ಯೂಸ್ ಮಾಡಿ ತಿಂಗಳು ಕೊಟ್ಕೊಂಡು, ಅದಾದ್ಮೇಲೆ ಬೇಡ ಅಂದರೆ ವಾಪಸ್ ಇಸ್ಕೊತೀವಿ ನಾವು ಅಷ್ಟೇ. ರೆಂಟಲ್ ಥರನೇ, ನಿಮ್ಮದೇ ಗಾಡಿ, ಯಾರಿಗೂ ಕೊಡೋಷ್ಟಿಲ್ಲ, ನೀವೇ ಇಟ್ಕೊಳ್ಳಿ, ನೀವೇ ಯೂಸ್ ಮಾಡಿ. ಓನರ್ ಆಗಿ EMI ಕಟ್ತಾ ಬೇಡ ಅಂದರೆ ವಾಪಸ್ ಕೊಡಿ ಅಷ್ಟೇ. ಯಾಕಂದರೆ ನಮಗೆ ಗೊತ್ತು ಈ ಸ್ಕೂಟ್ರ್ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇನ್ನೊಬ್ರಿಗೆ ಯಾರಿಗಾರು ಇನ್ನೊಂದು ಸ್ವಲ್ಪ ಕಡಿಮೆ ರೇಟ್ ಕೊಡ್ತೀವಿ ಬೇಕಾರೆ. ಸೊ ಮತ್ತೆ ಸ್ಕ್ರಾಪೇಜ್ ಬಗ್ಗೆ ಮಾತಾಡಿದ್ವಿ, ಆ ಪಾಯಿಂಟ್ ಮಿಸ್ ಆಯಿತು. ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಡಿಸಿಷನ್ ಮಾಡಿದಾಗ ತುಂಬ ಜನ ಇದನ್ನು ತುಂಬ ಥರ ನೋಡಿದ್ರು. ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟು ಜನಸಂಖ್ಯೆ ಒಂದು ಸೆಗ್ಮೆಂಟ್ಗೆ ತುಂಬ ಕೆಟ್ಟದಾಗ ಅಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲೂ ನೋಡಿದ್ರು. ಆದರೆ ಎಲ್ಲರೂ ಒಪ್ಪುವಂಥ ಒಂದು ವಿಷಯ ಅಂದರೆ ಪರಿಸರಕ್ಕೆ ಇದು ಒಳ್ಳೆಯದಲ್ಲ ಅಂತ. ಸೊ ಸ್ಕ್ರಾಪೇಜ್ಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಇರುವಂಥ ಸಂಬಂಧ ನೀವು ಹೇಗೆ ನೋಡ್ತೀರಿ ಸಚಿನ್ ಅವರೇ? ಇಫ್ ಯು ವಾಂಟ್ ಟು ಟೇಕ್ ದಿಸ್ ಆರ್ ವಿವೇಕಾನಂದ ಯು ಗೋ ಹೆಡ್ ಫಸ್ಟ್. ಸರ್ ಏನಂತ ಅಂದರೆ, ವಿ ಆರ್ ಸ್ಟಿಲ್ ಸ್ಕ್ರಾಪಿಂಗ್ 20-year-old ವೆಹಿಕಲ್ಸ್ ಅದೆಲ್ಲ. ಬಟ್ ಒಂದು ಸ್ವಲ್ಪ ನಾವು ಅಡ್ವಾನ್ಸ್ ಸ್ಕ್ರಾಪೇಜ್ ಥರ ಮಾಡಬೇಕು. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೆಲ್ಪಿಂಗ್ ಪೀಪಲ್ ಹು ಆರ್ ರೆಡಿ ಟು ಮೂವ್. ವಿ ಶುಡ್ ಗಿವ್ ದಮ್ ಸಮ್ ಇನ್ಸೆಂಟಿವ್. ರೈಟ್. ಇಟ್ ಕ್ಯಾನ್ ಬಿ ಲೈಕ್ ರೆಟ್ರೋಫಿಟ್ ವಿಚ್ ಇಸ್ ಇನ್ ಬಿಟ್ವೀನ್. 6-year-old ಕಾರ್ ನಾನು ಇದನ್ನ ಜಂಕ್ ಮಾಡಬೇಕು ಅಂದ್ರೆ ನನಗೆ ಅವಕಾಶ ಇರಬೇಕು. ಸರ್ಕಾರಕ್ಕೆ ಕೊಡ್ತೀನಿ, ನನಗೊಂದು ದುಡ್ಡು ಕೊಡಿ, ಆ ದುಡ್ಡನ್ನ ನಾನು EV ಮಾಡ್ತೀನಿ. ಅದೊಂದು ಮಾಡ್ಬೋದು, ರೆಟ್ರೋಫಿಟ್ ಮಾಡಿಸ್ಬೋದು. ಸೊ ಐ ಥಿಂಕ್ ವಿ ಕಾಂಟ್ ಥಿಂಕ್ ದಟ್ ದರ್ ಒನ್ ಸಿಲ್ವರ್ ಬುಲೆಟ್ ಅಂತ. ಇದಕ್ಕೆ ಒಂದು ಸಿಲ್ವರ್ ಬುಲೆಟ್ ಇಲ್ಲ. ಎಷ್ಟೋ ಒಂದು ಕಡೆಯಿಂದ ಅಟ್ಯಾಕ್ ಮಾಡಬೇಕು. ರೆಟ್ರೋಫಿಟ್ನೂ ಎಂಕರೇಜ್ ಮಾಡಬೇಕು, ಹೈಬ್ರಿಡ್ನೂ ಎಂಕರೇಜ್ ಮಾಡಬೇಕು. ಯಾಕಂದರೆ ಜನಗಳಿಗೆ ಭಯ ಇದೆ, ಎಲೆಕ್ಟ್ರಿಕ್ ವರ್ಸಸ್ ಪೆಟ್ರೋಲ್ ಎರಡು ಒಂದೇ ಗಾಡೀಲಿ ಸಿಗುತ್ತೆ ಅಂದರೆ ಆಗುತ್ತೆ. ಇವತ್ತು ಅದಕ್ಕೆ ಇನ್ಸೆಂಟಿವ್ ಅಂದರೆ ಫೇಮ್ ಸಬ್ಸಿಡಿ ಅದಕ್ಕಿಲ್ಲ, ಓನ್ಲಿ ಸ್ಟೇಟ್ ಸಬ್ಸಿಡಿ ಕೊಡಬೇಕು. ಸೊ ವಿ ಹ್ಯಾವ್ ಟು ಟ್ರೈ ಮಲ್ಟಿಪಲ್ ಥಿಂಗ್ಸ್. ವಿ ವೋಂಟ್ ನೋ ವಾಟ್ ವಿಲ್ ವರ್ಕ್ ಆ್ಯಂಡ್ ವಾಟ್ ಎವರ್ ವರ್ಕ್ಸ್ ವಿ ಶುಡ್ ಡಬಲ್ ಡೌನ್. ರೈಟ್. ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಶ್ರೀನಿವಾಸ್ ಅವರು. ನಮಸ್ತೆ ಸರ್. ಹೇಳಿ ಶ್ರೀನಿವಾಸ್ ಅವರೇ. ಸರ್, ಈಗ ಸ್ವಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಹೇಳಿ ಬ್ಯಾಟ್ರಿ ಸ್ವಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಇಲ್ಲಿ ಒಂದು ದೊಡ್ಡ ಇಶ್ಯೂ ಏನಪ್ಪಾ ಅಂತಂದ್ರೆ, ಒಂದೊಂದು ಏರಿಯಾದಲ್ಲಿ ಬೆಸ್ಕಾಮ್ ಅವರ ಏರಿಯಾ ಜ್ಯೂರಿಸ್ಡಿಕ್ಷನ್ ಅಲ್ಲೇನೆ ಬೆಳಗ್ಗೆಯಿಂದ ಸಂಜೆ ತನಕ ಸಪ್ಲೈ ತೆಗೆದುಬಿಡ್ತಾರೆ. ಏನೋ ಒಂದು ಕಾಮಗಾರಿ ಮಾಡ್ಲಿಕ್ಕೆ ಮತ್ತೊಂದಕ್ಕೆ ಅದಕ್ಕೆಲ್ಲ. ಸೊ ಚಾರ್ಜ್ ಮಾಡ್ಲಿಕ್ಕೇನೆ ಸಪ್ಲೈ ಇರಲ್ಲ. ಇಂಥ ಇದ್ದದನ್ನ ಯಾವ ತರ ಅಡ್ರೆಸ್ ಮಾಡ್ತಾರೆ ಅಂತ ಸಮಸ್ಯೆಗಳನ್ನ. ರೈಟ್ ಸರ್, ನಿಮ್ಮದೇ ಎಲೆಕ್ಟ್ರಿಕ್ ಸ್ಕೂಟರ್ ನೀವೇ ಚಾರ್ಜ್ ಮಾಡ್ಕೊತೀರಾ ಅಂದರೆ ಅದು ದೊಡ್ಡ ತಲೆನೋವು. ಕರೆಂಟ್ ಇಲ್ಲ ಅಂದರೆ ಏನು ಮಾಡೋದು ಅಂತ, ಅದೊಂದು ರಿಯಲ್ ಪ್ರಾಬ್ಲಮ್ ಅಲ್ವಾ? ಹೌದೌದು. ಹಾಗಾಗಿ ಅಟ್ಲೀಸ್ಟ್ ಬ್ಯಾಟ್ರಿ ಸ್ವಾಪಿಂಗ್ ಇದ್ದರೆ ನಾವೇನು ಮಾಡ್ತೀವಿ, ಒಂದು ಏರಿಯಲ್ಲಿ ಮಾತ್ರ ಆಗಿದ್ರೆ ಬೇರೆ ಏರಿಯಲ್ಲಿ ಚಾರ್ಜ್ ಆಗಿರೋ ಬ್ಯಾಟ್ರಿ ತಂದು ಹಾಕ್ತೀವಿ. ಈ ಬ್ಯಾಟ್ರಿಲಿ IoT ಅಂತ ಇರುತ್ತೆ, ಅದು ನಮಗೆ ನಿಮ್ಮ ಆ್ಯಪಲ್ಲೇ ಹೇಳುತ್ತೆ ಯಾವುದು ನಿಯರೆಸ್ಟ್ ಸ್ಟೇಷನು ಎಲ್ಲಿ ಎನರ್ಜಿ ಇದೆ ಅಂತ. ಆಮೇಲೆ ನಮಗೂ ನೋಡ್ತಾ ಇರ್ತೀವಿ ಗ್ರಿಡ್ಡಲ್ಲಿ ಯಾವ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ ಬೇಸ್ ಬ್ಯಾಟ್ರಿ ಇದೆ, ಎಷ್ಟರಲ್ಲಿ ಎನರ್ಜಿ ಮಿಕ್ಕಿದೆ ಅಂತ. ಆಮೇಲೆ ನಾವು ಡೈರೆಕ್ಟಾಗಿ ಸೋಲಾರ್ ಅವ್ರ ಜೊತೆ ಪಾರ್ಟ್ನರ್ ಮಾಡಿಬಿಟ್ಟಿದ್ದೀವಿ. ಸೋಲಾರ್ ಅವರು ನಮಗೆ ಗ್ರಿಡ್ಡಿಂದ ಕಳಿಸ್ತಾರೆ, ಇಷ್ಟೊತ್ತಿಗೆ ಚಾರ್ಜ್ ಮಾಡಿದ್ರೆ ಕಡಿಮೆ ರೇಟು ಕೂಡ ಅಂತ ಹೇಳ್ತಾರೆ ನಮಗೆ. ಅದನ್ನು ಮಾಡಿ ಇಟ್ಕೊಂಡಿರ್ತೀವಿ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ ನಾವು. ಶ್ರೀನಿವಾಸ್ ಅವ್ರಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಸರ್, ಚರ್ಚೆ ಮಾಡಿ ನಾನಂತೂ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀನಿ. ನೀವು CEO ಇದ್ದೀರಿ, ನಮ್ಮ CEOಗೆ ಹೇಳಿ ನನಗೊಂದು ಗಾಡಿ ಕೊಡಿಸು ಅಂತ. ಖಂಡಿತ. ಒಂದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸರ್, ನಾನು ಫಸ್ಟಲ್ಲೇ ಕೇಳೋಣ ಅಂತಿದ್ದೆ, ಬಟ್ ಇದನ್ನು ಲಾಸ್ಟಿಗೆ ಉಳಿಸ್ಕೊಂಡೆ. ಸರ್, ಈಗ ನೀವು ಬೈಕ್ ಬಾಡಿಗೆ ಕೊಟ್ಟಾಗ ಕೆಲವ್ರು ಇರ್ತಾರೆ ಚೇಷ್ಟೆಗಳು. ಫ್ಲೈಓವರ್ ಮೇಲೆ ಬಿಟ್ಬಿಡೋದು, ಮೋರಿಲ್ ಬಿಟ್ಬಿಡೋದು, ಕೆರೆಯಲ್ಲಿ ಮುಳುಗಿಸ್ಬಿಡ್ತಾರೆ ಸರ್ ಜನ ತಮಾಷೆಗೆ. ನಾನು ಅದನ್ನು ನೋಡಿದಾಗ ನಾನು ಅನ್ಕೋತೀನಿ, ಪಾಪ ಈ ಓನರ್ಗೆ ಎಷ್ಟು ಕೋಪ ಬಂದಿರ್ಬೇಡ, ಇವ್ರನ್ನ ಹಿಡ್ಕೊಂಡು ಹೊಡೆದಿರ್ತಾರ, ಇವ್ರನ್ನ ಪೊಲೀಸಿಗೆ ಕೊಟ್ಟಿರ್ತಾರ. ಈ ಥರದ ಪ್ರಶ್ನೆಗಳು ನನಗೆ ಬಂದಿದೆ. ಸಿರ್ಸಿ ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ನಾನು ನೋಡಿದ್ದೀನಿ, ಫ್ಲೈಓವರ್ ಮಧ್ಯ ಗಾಡಿ ನಿಲ್ಲಿಸ್ಬಿಟ್ಟಿರ್ತಾರೆ. ಹೆಂಗಪ್ಪ ಇದು ಅಂತ.
ಏನು ಮಾಡ್ತೀರಿ ವಿವೇಕಾನಂದ? ಎಷ್ಟೊಂದು ಸತಿ ನಾವು ಫ್ಲೈಓವರ್ ನಮಗೊಂದು ಸಖತ್ ವಿಚಿತ್ರ ಕ್ವಶನ್ನು. ಅದು ಇನ್ನೇನು ಡೌನಲ್ಲಿ ಬಂದರೆ ಇಳಿದು ಬಿಡ್ಬೋದು, ಇಳಿದ್ಬಿಟ್ಟು ಯಾರು ನಡ್ಕೊಂಡ್ ಬರ್ತಾರೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಆಮೇಲೆ ಎಷ್ಟೊಂದು ಇದೆಲ್ಲ ಇದು ಮಾಡಿದ್ವಿ, ನಮ್ದು ಸೆನ್ಸರ್ಗಳಿದೆ, ಫ್ಲೈಓವರ್ ನಿಂತರೆ ಅಲರ್ಟ್ ಬರುತ್ತೆ ತೊಗೊಂಬರೋಕ್ಕೆ, ಆ ಥರ ಈ ಥರ ಅನ್ನಂಗೆಲ್ಲ. ಬಟ್ ಏನಂತೆ ಇದಂತ ಅಂದರೆ ಇದು ಆಲ್ಮೋಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೌನ್ಸ್ ಬೆಂಗಳೂರಿಗೆ. ನಾವು ಪ್ರೀ ಕೋವಿಡ್ ದಿನಕ್ಕೆ 1 ಲಕ್ಷ ರೈಡ್ ಮಾಡ್ತಿದ್ವಿ, ಅಂದರೆ ಮೆಟ್ರೋದು 1/3 ವಿಚ್ ಇಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಒಂದು ಸ್ಕೂಟ್ರನ್ನ 7 ಜನ ಯೂಸ್ ಮಾಡ್ತಾರೆ ದಿನದಲ್ಲಿ. ಸೊ ಇಟ್ ಹೆಲ್ಪ್ಸ್ ದ ಸಿಟಿ ಇನ್ ರೆಡ್ಯೂಸಿಂಗ್ ನಂಬರ್ ಆಫ್ ವೆಹಿಕಲ್ಸ್, ಡಿಕಂಜೆಸ್ಟಿಂಗ್ ದ ಸಿಟಿ. ಎಲ್ಲ ಥರನು ಪಾರ್ಕಿಂಗ್ ಸ್ಪೇಸ್ ತೊಗೊಳಲ್ಲ ಅದು, ಯಾಕಂದರೆ ಒಬ್ಬ ಬಂದಾದ್ಮೇಲೆ ಇನ್ನೊಬ್ಬ ತೊಗೊಂಡು ಹೋಗ್ತಾ ಇರ್ತಾನೆ. ಇಟ್ ಕೀಪ್ಸ್ ಇಟ್ ವಿಚ್ ಇಸ್ ಗುಡ್ ಫಾರ್ ದ ಸಿಟಿ. ಐ ಥಿಂಕ್ ವಿ ಗೌರ್ಮೆಂಟ್ ಆ್ಯಂಡ್ ಪೀಪಲ್ ಹ್ಯಾವ್ ಟು ಕಮ್ ಟುಗೆದರ್. ಗೌರ್ಮೆಂಟ್ ಆಸ್ಟ್ರೇಲಿಯಲ್ಲಿ, ಜರ್ಮನಿಲಿ ಹೆಂಗಂದರೆ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ, ನನಗೆ ಗೊತ್ತು ಯಾರು ಅದು ಬಿಟ್ಟೋಗಿರೋದು ಅಂತ, ಅವ್ರದ್ದು ಕೊಟ್ಟರೆ ಅವ್ರು ಬ್ಯಾನ್ ಮಾಡಿಬಿಡ್ಬೇಕು ಅವ್ರು, ಅಂದರೆ DL ಕ್ಯಾನ್ಸಲೇಷನ್ ಹೋಗ್ಬೇಕು, ಅದು ಒಂದು FIR ರಿಜಿಸ್ಟರ್ ಆಗಂಗಿರ್ಬೇಕು. ಇವಾಗ ಹೋದ್ರೆ ನಾವು ಪೊಲೀಸ್ ಹತ್ರ ಎಲ್ಲ ಹೆಲ್ಮೆಟ್ ಕದ್ದವ್ರಿಗೆಲ್ಲ ಹೆಂಗೆ FIR ಫೈಲ್ ಮಾಡೋದು ಸರ್? ಅದೊಂದು ಸರ್ ತುಂಬಾ ಅಂದ್ರೆ ಬೌನ್ಸ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಅನ್ಕೋತೀನಿ, ಅಲ್ಲಪ್ಪ ಓನರ್ಗೆ ಏನ್ ಅನ್ಸ್ಬೇಕು, ಹಾಕೊಂಡು ಓಡಿಸ್ತಿರೋರ್ಗೆ ಏನ್ ಅನ್ಸ್ಬೇಕು, ಅಂದ್ರೆ ಸಮಾಜದ ಬಗ್ಗೆ ಪ್ರಶ್ನೆ ಇರೋದು ಇದು. ಬಟ್ ಇನ್ ಎನಿ ಕೇಸ್ ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ. ಥ್ಯಾಂಕ್ ಯು ವಿವೇಕಾನಂದ ಅವರೇ. ಸಚಿನ್, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಇಲ್ಲಿ ಬಂದು ನಮ್ಮ ಜೊತೆ ಇಷ್ಟು ಮಾತಾಡಿದ್ದೀರಿ. ನಾವು 2019-20 2 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೊಂಡ್ಕೊಳ್ಳೋದ್ರ ಮೂಲಕ, ಅಂದರೆ ಯಾರ್ಯಾರು ಕೊಂಡ್ಕೊಂಡಿದ್ದಾರೆ ಅವರಿಂದ ನಾವು 2 crore kilos ಆಫ್ ಕಾರ್ಬನ್ ಡೈಆಕ್ಸೈಡನ್ನ ಕಡಿಮೆ ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ. 1.7 lakh ಲೀಟರ್ಸ್ ಆಫ್ ಫಾಸಿಲ್ ಫ್ಯೂಯಲ್, ಡೀಸೆಲ್ ಅಥವಾ ಪೆಟ್ರೋಲ್, ಇದರ ಉಪಯೋಗವನ್ನು ನಾವು ಕಡಿಮೆ ಮಾಡಿದ್ದೀವಿ. ಅದ್ರ ಮೂಲಕ ಬೇರೆದಕ್ಕೆ ಅದನ್ನು ಉಪಯೋಗಿಸುವಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಪರಿಸರವನ್ನು ಪ್ರತ್ಯೇಕಿಸಿ ಭವಿಷ್ಯ ಇಲ್ಲವೇ ಇಲ್ಲ. ಪರಿಸರಕ್ಕಾಗಿ ವಿದ್ಯುತ್ ಆಧಾರಿತ ವಾಹನಗಳು, ಸಾರಿಗೆಯ ಒಂದು ವ್ಯವಸ್ಥೆಯಲ್ಲಿ ಬರಬೇಕು ಅಂದರೆ ಅದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ಮನಸ್ಥಿತಿ ಬದಲಾವಣೆಗೆ ಅವಶ್ಯಕತೆ ಇದೆ, ಈಗ ಆಸ್ಪದ ಕೂಡ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.